ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಓದು ಪ್ರಾಮಾಣಿಕತೆಯೇ ಪತ್ರಕರ್ತನ ದೊಡ್ಡ ಬಂಡವಾಳ. ಮುಂದಿನ 5 ವರ್ಷಗಳಲ್ಲಿ ಮುದ್ರಣ ಮಾಧ್ಯಮ ಮತ್ತೆ ತನ್ನ ಸ್ಥಾನ ಬಲಪಡಿಸಲಿದೆ. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಭಾವನಾ ಬೆಳಗೆರೆ ವಿಶ್ವಾಸ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ಕರವೇ ತೀವ್ರ ವಿರೋಧ. ಡಿಸಿ ಕಚೇರಿ ಎದುರು ಖಾಲಿ ಕೂಡ ಪ್ರದರ್ಶಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರಕ್ಕೆ 10 ಅಂಶಗಳ ಮನವಿ ಸಲ್ಲಿಕೆ. ನೀರು ಬಿಡುಗಡೆ ಮಾಡಿದರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಭೀಕರ ಘಟನೆ. ಪತ್ನಿಯನ್ನ ಕೊಂದ ಬಳಿಕ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಕೊಚ್ಚಿ ನಾಲೆಯಲ್ಲಿ ಮಹಿಳೆಯ ಮೃತದೇಹಕ್ಕಾಗಿ ತೀವ್ರ ಶೋಧ. ಅರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು, ತನಿಖೆ ಮುಂದುವರಿಕೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿತು. ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ 10 ಅಂಶಗಳ ಸಮಗ್ರ ಮನವಿ ಸಲ್ಲಿಸಿ ನೀರು ಬಿಡುಗಡೆ ಮಾಡಿದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಡಿ ಮನುಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಈ ವರ್ಷ ಸಮರ್ಪಕ ಮಳೆಯಾಗುತ್ತಿರುವುದರಿಂದ ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಜಲಾಶಯಗಳಾದ ಕೆಆರ್ಎಸ್, ಕಬಿನಿ, ಹೇಮಾವತಿ ಹಾಗೂ ಹಾರಂಗಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಆತಂಕಕಾರಿ ಮಟ್ಟ ಕುಸಿದಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಕುಡಿಯುವ ನೀರು ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರನ್ನು ಸಂರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು. ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆಯಾಗುವ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆನ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ವಿ. ಯಾಕೆಂದರೆ ಈಗಾಗಲೇ ಕರ್ನಾಟಕದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಈಗಾಗಲೇ ನೀರಿಗೆ ಹಾಹಾಕಾರ ತುಂಬ ಇದೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೂ ಸಹ ನೀರಿಗೆ ತುಂಬ ತೊಂದರೆ ಇದೆ. ಮತ್ತು ಏನು ಕಾವೇರಿ ನದಿ ಪಕ್ಕ ಇರ್ತಕ್ಕಂಥ ಜಮೀನುಗಳಿಗೂ ಸಹ ನೀರಿಗೆ ತುಂಬ ಹಾಹಾಕಾರ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ತಕ್ಷಣವೇ ಏನು ಈಗ ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶನ ಮಾಡಿದೆ, ಆ ಆದೇಶನ ಧಿಕ್ಕರಿಸಿ ಇವತ್ತು ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಂತು ಒಳ್ಳೆ ನ್ಯಾಯಾಧೀಶರನ್ನ ನೇಮಕ ಮಾಡಿ ಇವತ್ತು ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಈಗಾಗಲೇ ನಮಗೆ ನೀರಿಗೆ ತುಂಬ ಸಮಸ್ಯೆ ಆಗಿರೋದ್ರಿಂದ ತಮಿಳುನಾಡವರು ಸಹ ಇದನ್ನು ಅರ್ಥ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಒತ್ತಡನ ರಾಜ್ಯ ಸರ್ಕಾರದ ಮೇಲೆ ಏರಬಾರ್ದು. ಇದೇ ರೀತಿ ಏನಾದರೂ ಏನೋ ಈಗ ತಮಿಳುನಾಡಿಗೆ ನೀರು ಬಿಡೋದನ್ನು ನಿಲ್ಲಿಸಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಾಸನ ಜಿಲ್ಲೆಯಿಂದ ಹಮ್ಮಿಕೋಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆನ ನಾವು ಕೊಡ್ತಾ ಇದ್ದೀವಿ. ಬಾರ್ದು ನಮ್ಮ ಹಾಸನಲ್ಲಾಗಲಿ ಎಲ್ಲೇ ಆಗಲಿ ನೀರಿಗೆ ವ್ಯತ್ಯಾಸ ಇದೆ. ಎಲ್ಲರಿಗೂ ನಮ್ಮ ಕಾವೇರಿ ನೀರನ್ನ ಬೇರೆ ಕಡೆಗೆ ಬಿಟ್ಕೊಳ್ಬಾರ್ದು. ಅದೇ ಉದ್ದೇಶಕ್ಕಾಗಿ ನಾವು ನಾರಾಯಣಗೌಡರು ನಮ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಹೋರಾಟಗಾರರಿಗಾಗಿ ನಾವು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಈ ಸಭೆಯಲ್ಲಿ ನಾವು ಗೆದ್ದು ತೋರಿಸ್ಬೇಕು. ನನ್ನ ನೀರಿಗಾಗಿ ಹೋರಾಟ ನಾವು ಏನು ಸಾಧನೆ ಮಾಡ್ತಿದ್ದೀವಿ ಅದನ್ನು ಇನ್ನು ಮುಂದುವರಿಸೋಣ ಅಂತ ಹೇಳಿ ರಕ್ತವನ್ನು ಕೊಟ್ಟೆನು. ಕಾವೇರಿ ಬರಂಗಿಲ್ಲ, ಕಾವೇರಿ ನಮ್ಮದು. ಬೇಕು ನ್ಯಾಯ ಬೇಕು. ಪ್ರತಿಭಟನೆಯಲ್ಲಿ ಕರವೇ ಮುಖಂಡರಾದ ತನುಗೌಡ, ಶಿವಕುಮಾರ್, ಶಿವಣ್ಣಗೌಡ, ಖಾದರ್, ಹೋಯಿಲೇಶ್, ಗಗನಗೌಡ, ಅಭಿಗೌಡ, ಮಧು ಕರ್ಡೇವು, ಪ್ರೀತಮ್, ಚಂದ್ರಶೇಖರ್, ನಟರಾಜ್, ಸೋಮಶೇಖರ್, ಕಿರಣ್ ಕುಮಾರ್, ಶ್ರೀನಿವಾಸ್, ಪ್ರಕಾಶ್ ಹರಳೆ, ಆಶಾ, ವೀಣಾ ಸೇರಿದಂತೆ ಜಿಲ್ಲಾ ಘಟಕದ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.
ಪತ್ರಕರ್ತರು ಯಾವುದೇ ಸಂದರ್ಭದಲ್ಲೂ ಸತ್ಯದ ಪರ ನಿಲ್ಲಬೇಕು. ಒತ್ತಡಗಳಿಗೆ ಮಣಿಯದೆ ಸಮಾಜದ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ವೃತ್ತಿನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹಿರಿಯ ಪತ್ರಕರ್ತೆ ಹಾಗೂ ಸಂಪಾದಕಿ ಭಾವನಾ ಬೆಳಗದೆ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಪತ್ರಕರ್ತರ ಭವನದಲ್ಲಿ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಆಯೋಜಿಸಿದ್ದ ಪತ್ರಕರ್ತರ ಕಲಿಕೆಯ ತಾಣ ಕಾರ್ಯಕ್ರಮದಲ್ಲಿ ಕಥನ ಕಲಿಯೇ ಕಿಚ್ಚು, ಬರಹಗಾರಿಕೆಯೇ ಕೆಚ್ಚು ವಿಷಯದ ಕುರಿತು ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಖ್ಯಾತ ಪತ್ರಕರ್ತ ಹಾಗೂ ಸಾಹಿತಿ ರವಿ ಬೆಳಗೆರೆ ಅವರ ಪುತ್ರಿಯಾಗಿರುವ ಭಾವನಾ ಬೆಳಗೆರೆ ತಮ್ಮ ತಂದೆಯೊಂದಿಗಿನ ಅನುಭವಗಳನ್ನು ಹಂಚಿಕೊಂಡು ಪತ್ರಿಕೋದ್ಯಮದಲ್ಲಿ ಎಲ್ಲರೂ ಮಾಡುವ ಸುದ್ದಿಯನ್ನ ಮಾಡುವುದಕ್ಕಿಂತ ಯಾರೂ ಮಾಡದ ಸುದ್ದಿಯನ್ನ ಹುಡುಕಿ ಹೊರತರುವುದು ಮುಖ್ಯ. ಪತ್ರಕರ್ತನಿಗೆ ತಪ್ಪಾಗಬಹುದು, ಆದರೆ ತಪ್ಪು ಅರಿತ ಕ್ಷಣದಲ್ಲಿ ಅದನ್ನ ತಿದ್ದಿಕೊಳ್ಳುವ ಪ್ರಾಮಾಣಿಕತೆ ಇರಬೇಕು. ಸತ್ಯವನ್ನ ಜನರ ಮುಂದಿಡುವ ಧೈರ್ಯವೇ ನಿಜವಾದ ಪತ್ರಿಕೋದ್ಯಮದ ಗುರುತು ಎಂದರು. ಅವ್ರಿಗೆ ಉತ್ತರ ಬರದೇ ಇದ್ದಾಗ ಒಂದು 10 ನಿಮಿಷ ಟೈಮ್ ಕೊಡು, ಇದಕ್ಕೆ ಉತ್ತರ ನಾನು ಆಮೇಲೆ ಕೊಡ್ತೀನಿ, ನನಗೆ ಸದ್ಯಕ್ಕೆ ಉತ್ತರ ಗೊತ್ತಾಗ್ತಾ ಇಲ್ಲ ನೀನು ಕೇಳ್ತಾ ಇರೋ ಪ್ರಶ್ನೆಗೆ ಅಂತ ಅವರೇ ಹೇಳಿದ್ದಾರೆ. ಅಂಥ ಪ್ರಶ್ನೆಗಳನ್ನ ಕೂಡ ನಾನು ಕೇಳಿದ್ದೀನಿ. ಸೊ ಆವಾಗ ಅವರು ನೀನು ಸೂಟಬಲ್ ಫಾರ್ ಈ ಫೀಲ್ಡಿಗೆ ತುಂಬ ಸೂಟ್ ಆಗ್ತೀಯ ನೀನು ಅಂತ ತುಂಬ ಸತಿ ಹೇಳಿದ್ದಾರೆ. ನನ್ನ ಬರವಣಿಗೆನ ಬಹುಶಃ 3 ಸತಿ ಮೆಚ್ಚಿರ್ಬೋದು ಅವರು ಅಷ್ಟೇ. ಮಾತು ಆಡದೆ ಡಸ್ಟ್ಬಿನ್ಗೆ ಅದು ಹೋಗಿ ಬೀಳಲ್ಲ, ಡೈರೆಕ್ಟ್ ಪ್ರಿಂಟಿಗೆ ಹೋಗುತ್ತೆ ಅಂತಂದರೆ ಹಾಂ ನಾನು ಬರೆದಿರೋದು ಚೆನ್ನಾಗಿದೆ ಅಂತ. ಅತಿಯಾಗಿ ಚೆನ್ನಾಗಿ ಬರೆದ್ರೆ ಮಾತ್ರ ಚೆನ್ನಾಗಿ ಬರೆದಿದ್ಯಾ ಮಗಳೇ, ತುಂಬ ಚೆನ್ನಾಗಿ ಬರೆದಿದ್ಯಾ, ಓದಿಸ್ಕೊಂಡು ಹೋಗುತ್ತೆ, ಎಲ್ಲೂ ನಿಲ್ಲಿಸ್ಬೇಕು ಅನ್ಸಲ್ಲ ಅಂತ ಹೇಳಿದ್ದುಂಟು. ಮತ್ತು ಇವ್ರು ಹೇಳಿದ ಹಾಗೆ ಮದನ್ ಗೌಡ್ರು ಆಗಲೇ ಹೇಳಿದಾಗೆ ಮತ್ತು ರವಿ ಬೆಳಗೆರೆ ಅವ್ರ ಬಗ್ಗೆ ಇವರು ಪರಿಚಯ ಮಾಡಿಕೊಟ್ಟಾಗ ಪುಸ್ತಕಗಳನ್ನು ಓದಿ ಆ ಓದಿನ ಗೀಳಿಗೆ ನಾವು ಹೋಗಬೇಕು. ನಾವು ಯಾವಾಗ ನೋಡಿದ್ರು ಫೇಸ್ಬುಕ್ಕಲ್ಲಿ ಇರ್ತೀವಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ. ಹೌದು, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು, ಬೇರೆ ಇದನ್ನು ತಿಳ್ಕೋಬೇಕು, ನಾವೇನು ಮಾಡ್ತಿದ್ದೀವಿ ಅಂತ ಸಮಾಜಕ್ಕೆ ಗೊತ್ತಾಗಬೇಕು, ಅದೆಲ್ಲವೂ ಸರಿ. ಆದರೆ ನಮ್ಮ ಓದು ಅನ್ನೋದಿದೆಯಲ್ಲ, ನಾವು ಓದೋ ನನ್ನ ನಂಬಿಕೆಯಲ್ಲಿ ಒಂದು ಪುಸ್ತಕನ ಯಾರಾದರೂ ಬರೀತಾರೆ ಅಂತಂದರೆ, ಒಂದು ಲೇಖಕ ಒಂದು ಪುಸ್ತಕನ ಬರೀತಾರೆ ಅಂತಂದರೆ ಅದನ್ನು 10 ಲೈನು ಹೆಂಗಿರಬೇಕು ಅಂತಂದರೆ 11ನೇ ಲೈನಿಗೆ ನೀನು ಹೋಗಲೇಬೇಕು, ಹಂಗೆ ಬರೀಬೇಕು. ಹಂಗೆ ಬರೆದಾಗ ಮಾತ್ರ ಆ ಪುಸ್ತಕಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ. ಅದು 10 ಲೈನಲ್ಲಿರೋದು, ಅದು ಓದಿಸ್ಕೊಂಡು ಹೋಗುವಂಥದ್ದೊಂದು. ಅದ್ರ ಜೊತೆಗೆ ನಮ್ಮಪ್ಪನ ಅಫಿಡವಿಟೇ ಮಜ್ಜವಾಗಿರ್ತಾ ಇತ್ತು. ಎಲ್ಲ ಅವ್ರು ಹೇಳಿದಾಗೆ ನಾನು ಇಷ್ಟು ಕೋಟಿ ದುಡಿತೀನಿ, ಇಷ್ಟು ಟ್ಯಾಕ್ಸ್ ಕಟ್ತೀನಿ, ನಾನು ಇಷ್ಟು ಮಾಡ್ತೀನಿ, ಮತ್ತು ನನಗೆ 4 ಮಕ್ಕಳು ಅಂತೆಲ್ಲ ಹೇಳಿ ಮಿಕ್ಕಿದೆಲ್ಲ ಅನ್ಇಂಟ್ರೆಸ್ಟಿಂಗ್, ಎಲ್ಲ ಇಂಟ್ರೆಸ್ಟಿಂಗ್ ಆಗಿರೋದೇ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಅನ್ಇಂಟ್ರೆಸ್ಟಿಂಗ್ ಅಂದ್ಬಿಡೋರು. ಸೊ ಹಾಗಾಗಿ ಅವರ ಮಾತಿನ ಚತುರತೆ, ಆ ಮಾತಿನ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಿಡಿ. ನಾನು ದೇಶದಿಂದ ಎಲ್ಲ ಆಚೆ ಬರಬೇಕಾದ್ರೆ ಆ ದೇಶಕ್ಕೆ ನುಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಅಂಥ ದೇಶಗಳಿಗೆ, ಉಗಾಂಡ ಆಗಿರ್ಬೋದು, ಅಂಥ ದೇಶಗಳವ್ರು ಹೋಗೋರು. ಯಾವತ್ತೂ ಫ್ಯಾಂಟಸಿ ಆಗಿರೋಂಥ ಅಮೇರಿಕಾ ಆಗಿರ್ಬೋದು ಅಥವಾ ಫ್ರಾಂಕ್ಫರ್ಟ್ ಅಂಥ ದೇಶಗಳನ್ನು ಅವ್ರು ಯಾವತ್ತೂ ಹುಡುಕ್ತಾ ಇರಲಿಲ್ಲ. ಅವ್ರಿಗೇನು ಇಂಪಾರ್ಟೆಂಟು, ಅವ್ರಿಗೇನು ಹೆಕ್ಕಿ ತೆಗಿಬೇಕು, ಈ ಜನಕ್ಕೆ ಹಿಂಗೂ ಬದುಕ್ತಾರ ಜನ, ಹಿಂಗೂ ಈ ಥರ ಒಂದು ಕಲ್ಚರ್ ಇದೆಯಾ, ಅಥವಾ ಅಲ್ಲಿ ನನಗೆ ಮಾಫಿಯಾ ಇದೆಯಾ ಅಂಥದನ್ನು ಹುಡ್ಕೊಂಡು ಹೋಗುವಂಥ ವ್ಯಕ್ತಿ ಆಗಿದ್ರು ಅವರು. ಸೊ ಕೊನೆಗಳಿಗೆನಲ್ಲೂ ನೀವೆಲ್ಲ ನೋಡಿರ್ತೀರಿ, ಪ್ರಸಾರ ಕೂಡ ಆಗಿದೆ ದಿಗ್ವಿಜಯ ಚಾನೆಲಲ್ಲಿ. ಇದು ಪುಲ್ವಾಮಾನಲ್ಲಿ ಅವ್ರಿಗೆ ಆಗಲೇ ಆರೋಗ್ಯ ಹದಗೆಟ್ಟಿತ್ತು, ಆದರೂ ಇಲ್ಲ. ಅವ್ರು ಯಾವಾಗೂ ಇದನ್ನು ಹೇಳಿದ್ರು, ನಾನು ಎಲ್ಲ ಕಡೆನೂ ಹೇಳಿದ್ದೀನಿ, ನಾನು ಇದನ್ನು ನಂಬ್ತೀನಿ ಕೂಡ. ಒಂದು ವಿದ್ಯಾರ್ಥಿ ನಾವು ತಿಳ್ಕೊಬೇಕಾಗಿರೋದು, ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ನೀವು ನಾಳೆ ಜರ್ನಲಿಸಮ್ ಮುಗಿಸಿ ಯಾವಾಗ ಕೆಲಸಕ್ಕೆ ಅಂತ ಸೇರ್ಕೊಳ್ತೀರೋ ಆವಾಗ ನೀವು ಯೋಧರು. ಎಲ್ಲ ಕಡೆ ನೀವು ಡೈರೆಕ್ಟಾಗಿ ಆ ಜಾಗಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರಬೇಕು. ನೀನು ಹೋಗಿದ್ದೆಲ್ವೇ ಕೊಡೆ, ನನಗೂ ಅದನ್ನು ಒಂಚೂರು ಟಿಪ್ಸು ನಾನು ಬರ್ಕೊಂಡ್ಬಿಡ್ತೀನಿ. ಅದನ್ನು ಮಾಡಲೇಬಾರ್ದು, ಯಾರೂ ಮಾಡಬಾರ್ದು ಅದನ್ನು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನ್ ಗೌಡ ಮಾತನಾಡಿ, ರವಿ ಬೆಳಗೆರೆ ಕನ್ನಡ ಪತ್ರಿಕೋದ್ಯಮಕ್ಕೆ ಹೊಸ ಭಾಷೆ ಮತ್ತು ಹೊಸ ಓದುಗರನ್ನ ಪರಿಚಯಿಸಿದ ವ್ಯಕ್ತಿ. ಅವರ ಪುಸ್ತಕಗಳನ್ನು ಓದಲು ಆರಂಭಿಸಿದವರು ಕೊನೆಯ ಪುಟದವರೆಗೂ ಓದದೆ ಬಿಡುವುದಿಲ್ಲ. ಅದೇ ಚಿಂತನೆಶೀಲತೆ ಮತ್ತು ಅಭಿವ್ಯಕ್ತಿಯ ಶಕ್ತಿ ಎಂದು ಭಾವನಾ ಬೆಳಗೆರೆ ಅವರ ಮಾತುಗಳಲ್ಲೂ ಕಾಣಿಸುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಮಾತನಾಡಿ,
ಪತ್ರಕರ್ತರ ಸಂಘವು ಪತ್ರಕರ್ತರ ನಿರಂತರ ಕಲಿಕೆಗೆ ವೇದಿಕೆಯಾಗಬೇಕು ಎಂಬ ಉದ್ದೇಶದಿಂದ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ ಆರಂಭಿಸಲಾಗಿದ್ದು ಇದು 7ನೇ ಸಂವಾದವಾಗಿದೆ. ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವೃತ್ತಿಯ ಮೌಲ್ಯಗಳು, ಜವಾಬ್ದಾರಿ ಮತ್ತು ಸಮಾಜದತ್ತ ಇರುವ ಬದ್ಧತೆಯನ್ನು ಪರಿಚಯಿಸುವಲ್ಲಿ ಈ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದರು. ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಪ್ರಸನ್ನ ಅವರು ಹಾಗೂ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ ನವೀನ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಪತ್ತರ್ಗಿ ಅವರು, ಇಂದು ಪ್ರಕಾಶ್ ಅವರು, ಇವರು ಎಲ್ಲರ ತಂಡ ನಮ್ಮ ಸಂಘದ ಸಂಸ್ಕೃತಿ ಆರಂಭದಿಂದ ಇದೇ ತನಕ ಉತ್ತಮವಾದ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ನಮ್ಮ ಯುವ ಪತ್ರಕರ್ತರಿಗೆ ಒಂದು ಮಾರ್ಗದರ್ಶನ ಮತ್ತು ನಮ್ಮ ವೃತ್ತಿ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರಸನ್ನ ಮತ್ತು ಅವರ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತು ವಿಶೇಷವಾಗಿ ಕಳೆದ 5 ದಿನಗಳ ಹಿಂದೆ ಪ್ರಸನ್ನವಾಗಿ ಫೋನ್ ಮಾಡಿದ್ರು. ನಾವು ಸಾಂಸ್ಕೃತಿಕ ಸಮಿತಿ ರಚನೆ ಆದ ನಂತರ ಯಾವುದೇ ಅವರ ಕಾರ್ಯಕ್ರಮಗಳಲ್ಲಿ ಇಂಥವ್ರನ್ನ ಅತಿಥಿಯಾಗಿ ಕರೀರಿ, ಇಂಥ ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ ನಾನಾಗಲಿ ಮೊದಲವರಾಗಲಿ ಹೇಳಿಲ್ಲ. ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ವಿ. ನಿಮ್ಮ ಸಮಿತಿ ನಿಮ್ಮ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಅಂತ. ಆ ಕಾರಣಕ್ಕೆ ನಮ್ಮ ಭಾವನಾ ಬೆಳಗೆರೆ ಅವ್ರನ್ನ ಕರೆಸ್ತಾ ಸರ್ ಮಾತಾಡಿದ್ವಿ ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ನಾವು ರವಿ ಬೆಳಗೆರೆ ಅವರ ಓದುಗರ ಜೊತೆಗೆ ಅವ್ರ ಜೊತೆ ಆತ್ಮೀಯತೆಯಿಂದ ಇದ್ದಂಥವ್ರು. ಅವರ ಮಗಳನ್ನು ಕರೆಸೋದು ಅಂದ್ರೆ ನಮಗೆ ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ಮನೆಯವರು ಭಾವನಾ ಭಕ್ತರ ಒಪ್ಕೊಂಡ ಅಂತ ಹೇಳಿ ಹಿರಿಯ ಪತ್ರಕರ್ತ ಚಲಂ ಹಾಟ್ಲಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ತಿಂಗಳ ಮೊದಲ ಶನಿವಾರ ಪತ್ರಕರ್ತರ ಭವನದಲ್ಲಿ ಈ ಸಂವಾದ ಸರಣಿ ಆಯೋಜಿಸಲಾಗುತ್ತಿದೆ. ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಪ್ರತಿಯೊಬ್ಬರಿಂದಲೂ ಹೊಸ ವಿಷಯಗಳನ್ನು ಕಲಿಯುವ ಮನೋಭಾವ ಪತ್ರಕರ್ತರಲ್ಲಿ ಸದಾ ಇರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಪಿಎಸ್ ಪ್ರಮೋದ್, ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್ ಖಜಂಚಿ, ಪ್ರಕಾಶ್ ಬಿಳ್ವಾಡಿ, ಸರ್ಕಾರಿ ಕಲಾ ಕಾಲೇಜು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭವ್ಯ ನವೀನ್, ಮಲ್ಲಿಕಾರ್ಜುನ್ ಕೊಚ್ಚರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಭೀಕರ ಘಟನೆಯೊಂದು ನಡೆದಿದ್ದು, ಪತ್ನಿಯನ್ನ ಕೊಲೆ ಮಾಡಿದ ಪತಿಯೊಬ್ಬ ತಾನು ನೇಣಿಗೆ ಶರಣಾಗಿದ್ದಾನೆ. ಕೆಸಗೋಡು ಗ್ರಾಮದ 41 ವರ್ಷದ ರಘು ಪತ್ನಿಯನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಪತಿ ಹಾಗೂ ಹಳೆಬೀಡು ಹೋಬಳಿಯ ಸಾಣನಹಳ್ಳಿ ಮೂಲದ 38 ವರ್ಷದ ಗಗನ ಕೊಲೆಯಾದ ದುರ್ದೈವಿ ಗೃಹಿಣಿ. ಮೃತ ಮಹಿಳೆಯ ಶವ ಶೋಧಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರಘು ಹಾಗೂ ಗಗನ ದಂಪತಿಗೆ 13 ವರ್ಷಗಳ ಹಿಂದೆ ವಿವಾಹವಾಗಿತ್ತು. 2 ಗಂಡು ಮಕ್ಕಳಿದ್ದು. ಈ ದಂಪತಿ ಚಿಕ್ಕಮಗಳೂರಿನಲ್ಲಿ ಬೇಕರಿ ಇಟ್ಟುಕೊಂಡಿದ್ದು ಅಲ್ಲೇ ವಾಸವಾಗಿದ್ದರು. ಶುಕ್ರವಾರ ಮಧ್ಯಾಹ್ನ ರಘು ಕಾರಿನಲ್ಲಿ ಪತ್ನಿ ಗಗನ ಜೊತೆ ಸಂಜೆ 6:30 ವೇಳೆಗೆ ಕೆಸಗೋಡು ತಲುಪಿದ್ದ ರಘು ತದನಂತರ ತನ್ನ ಸಂಬಂಧಿಕರಿಗೆ ವಿಡಿಯೋ ಕಾಲ್ ಮಾಡಿ ನಾನು ಪತ್ನಿಯನ್ನ ಕೊಂದಿದ್ದೇನೆ ಎಂದು ತಿಳಿಸಿದ್ದಾನೆ. ಕಾರಿನಲ್ಲೇ ಪತ್ನಿಯನ್ನ ಕೊಲೆ ಮಾಡಿ ಮೃತದೇಹವನ್ನ ಎಗಚಿ ನಾಲೆಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಕೃತ್ಯ ಎಸಗಿದ ಬಳಿಕ ರಘು ಕೆಸಗೋಡು ಗ್ರಾಮದ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಎಗಚಿ ನಾಲೆಯಲ್ಲಿ ಗಗನ ಅವರ ಮೃತದೇಹಕ್ಕಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಸಂಬಂಧ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಅಫೇರ್ ಇಂದಿಲ್ಲ, ಅವಳು ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಿರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದು ಜೊತೆ ಅಫೇರ್ ಇತ್ತು ಆಯಿತಾ. ನನ್ನನ್ನು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ದಾಗ ಮನೆಗೆ ಬರೋಕ್ಕೆ ಹೇಳೋದು ಇವೆಲ್ಲ ಮಾಡಿದಳು ಬೇವರ್ಸ ಮುಂಡೆ ಆಯಿತಾ. ನಾನು ತಡ್ಕೊಂಡು ಇಷ್ಟು ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅಂದ್ಕೊಂಡಿದ್ದೆ. ಈ ಮುಂದೆ ಯಾವಾಗಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯಾ ಹಿಂಗೆಲ್ಲ ಮಾಡಳು ಬೇವರ್ಸ್ ಮುಂಡೆ. ನನ್ನನ್ನು ಹತ್ರ ಸೇರಿಸ್ದಂಗೆ ಅವನ ಜೊತೆ ಚಕ್ಕಂದ ಆಡಕ್ಕೆ ಮಾಡ್ಕೊಂಡಿದ್ಲು ಬೇವರ್ಸ್ ಮುಂಡೆ. ನಾನು ಊರಿಗೆ ಹೋಯ್ತು ಅಂದರೆ ಮನೆಗೆ ಕರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡಳು. ನಾನು ಮರ್ಯಾದೆ ಗಂಜಿ ಇಷ್ಟು ನನಗೆ ಯಾರಿಗೂ ಹೇಳ್ತಾರಲ್ಲ. ಲಾಸ್ಟಿಗೆ ನಾನು ಸಾಯಾಗೆ ಯಾಕೆ ನನ್ನ ಜೊತೆ ಸತ್ಯನ ಸಾಯಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಆ ಮುಂಡಿಗೆ ಅಫೇರ್ ಇತ್ತು ಅವನ ಜೊತೆಲ್ಲ. ನಾನು ಅದನ್ನು ತಡ್ಕೊಳಕ್ಕಾಗಲಿಲ್ಲ. ನೀವು ಯಾರೋ ನಂಬಲ್ಲ ಅದನ್ನು. ಅದಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ.
ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಇಂದು ಬೆಳಗಿನ ಜಾವವೇ ಭೀಕರ ಘಟನೆಯೊಂದು ಜರುಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಹಾಗೂ ದಿಗ್ಭ್ರಮೆ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಆವರಣದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಂಭವಿಸಿದೆ. ಬೆಳಗಿನ ಜಾವ ಹಾಲು ನೀಡಲು ಬಂದ ಸಾರ್ವಜನಿಕರಿಗೆ ಶವ ತೂಗಾಡುತ್ತಿರುವುದು ಕಂಡುಬಂದಿದ್ದು ತಕ್ಷಣವೇ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತಪಟ್ಟ ವ್ಯಕ್ತಿಗೆ ಸರಿಸುಮಾರು 35ರಿಂದ 40 ವರ್ಷ ವಯಸ್ಸಾಗಿರಬಹುದು ಎಂದು ಅಂದಾಜಿಸಲಾಗಿದ್ದು ಆತನ ಹೆಸರು, ಊರು ಹಾಗೂ ಆತ್ಮಹತ್ಯೆಗೆ ನಿಖರ ಕಾರಣ ಏನೆಂಬುದು ಇನ್ನೂ ತಿಳಿದು ಬಂದಿಲ್ಲ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಬೇಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಅಪರಿಚಿತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಪೊಲೀಸರು ಸುತ್ತಮುತ್ತಲ ಠಾಣೆಗಳಿಗೆ ಮಾಹಿತಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬೇಲೂರು ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಹಲವು ಇಲಾಖೆಗಳ ಕಾರ್ಯವೈಖರಿಯ ಕುರಿತು ತೀವ್ರ ಚರ್ಚೆಗೆ ಸಾಕ್ಷಿಯಾಯಿತು. ಸಭೆಯ ಆರಂಭದಲ್ಲೇ ರಸ್ತೆ ಕಾಮಗಾರಿಗಳ ಗುಣಮಟ್ಟದ ವಿಷಯ ಪ್ರಸ್ತಾಪಗೊಂಡಿತು. ಕಾಮಗಾರಿಗಳು ತಾಂತ್ರಿಕ ಮಾನದಂಡಗಳ ಪ್ರಕಾರವೇ ನಡೆಯಬೇಕು. ಆರಂಭದ ದಿನದಿಂದಲೇ ಅಧಿಕಾರಿಗಳು ಸ್ಥಳದಲ್ಲೇ ಮೇಲ್ವಿಚಾರಣೆ ನಡೆಸಬೇಕು. ಲೋಪಗಳು ಕಂಡುಬಂದರೆ ತಕ್ಷಣ ನೋಟಿಸ್ ನೀಡಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವ ಗುತ್ತಿಗೆದಾರರನ್ನ ಕಪ್ಪುಪಟ್ಟಿಗೆ ಸೇರಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಯಿತು. ಫಾರ್ಮೇಷನ್, ಜೆಎಸ್ಬಿ ಹಾಗೂ ವೆಟ್ ಮಿಕ್ಸ್ ಕಾಮಗಾರಿ ಪೂರ್ಣಗೊಳಿಸದೆ ಆಲ್ಫಾಲ್ಟ್ ಹಾಕಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಸದಸ್ಯರು ಸಾರ್ವಜನಿಕ ಹಣದಲ್ಲಿ ನಡೆಯುವ ಕಾಮಗಾರಿಯಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹಿಸಲಾಗುವುದು ಎಂದು ಎಚ್ಚರಿಸಿದರು. ಅಬಕಾರಿ ಇಲಾಖೆಯ ಕಾರ್ಯವೈಖರಿಯ ಕುರಿತು ಕೆಡಿಪಿ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಾಲೂಕಿನ ಕೆಲ ಬಾರ್ಗಳು ನಿಯಮ ಉಲ್ಲಂಘಿಸಿ ಬೆಳಗ್ಗೆಯೇ ಕಾರ್ಯಾರಂಭ ಮಾಡುತ್ತಿವೆ ಹಾಗೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸದಸ್ಯರು ಸಭೆಯಲ್ಲಿ ಧರಣಿ ನಡೆಸಿ ಕ್ರಮಕ್ಕೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಎಚ್.ಕೆ. ಸುರೇಶ್, ಸಾಕ್ಷ್ಯಾಧಾರಗಳೊಂದಿಗೆ ಮಾಹಿತಿ ನೀಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ನಾನೇ ಶಿಫಾರಸು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಆರೋಪಗಳನ್ನು ತಳ್ಳಿಹಾಕಿದ ಅಬಕಾರಿ ಇಲಾಖೆಯ ಮಹಿಳಾ ಅಧಿಕಾರಿ, ಆರೋಪಗಳು ಸುಳ್ಳಾಗಿದ್ದರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ, ಆದರೆ ಆರೋಪಗಳು ಸತ್ಯವಾಗಿದ್ದರೆ ಸುಳ್ಳು ಆರೋಪ ಮಾಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೆಡಿಪಿ ಸದಸ್ಯರು ತಮ್ಮ ಬಳಿ ದಾಖಲೆಗಳಿದ್ದು ಅವುಗಳನ್ನು ಮುದ್ದೆ ತಿಂದಾದ್ಮೇಲೆ ಅನ್ನ ತಿನ್ನೋದು ಆ ಥರದಲ್ಲಿ ಹೋಗಿ ಒಂದು ಸ್ವಲ್ಪ ಪ್ರಾಪರ್ ವೇದಲ್ಲಿ ಹೋಗಿ ಉದ್ಯೋಗ ಪುರುಷ ಲಕ್ಷಣ ಅಂತಾರೆ. ಉದ್ಯೋಗ ನಾವು ಮಾಡತಕ್ಕಂಥ ಕೆಲಸಗಳಿಗೆ ಗೌರವ ಇರಬೇಕು. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಇದು ಮಾಡೋದು ನೋಡಿ. ರಮಣರೇ, ದಿಕ್ಕೋಡು ಕೆಂಪೆ ಈಗ ಅರೆಹಳ್ಳಿ ಮುಗಿತಾ, ಅರೆಹಳ್ಳಿ ಕೆಲಸ ಮಾಡಿಸಿದ್ದೀರಾ? ಅರೆಹಳ್ಳಿ ಕೆಲಸ ನ್ಯಾಷನಲ್ ಹೈವೇ ಕೆಲಸಕ್ಕಿಂತ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ರಿಪೋರ್ಟ್ ಪಬ್ಲಿಕ್ ಹೇಳ್ತಾ ಇಲ್ಲ. ಇಸ್ ಓಕೆ, ಅದೇನಿದೆ. ಬಟ್ ಆದ್ರೆ ಇಲ್ಲಿ ನಗರ ವ್ಯಾಪ್ತಿನಲ್ಲಿ ಇದಾಗಿದೆ. ಇದು ಅದು ಕಂಪ್ಲೀಟ್ ಆಯ್ತಾ ಇಲ್ವಾ? ಇನ್ನೂ ಶೋಲ್ಡರ್ಗಳು ಎಲ್ಲ ಕಡೆನೂ ಶೋಲ್ಡರ್ಗಳು ಯಾಕೆ ಮಾಡಿಸಲ್ಲ, ರೋಡ್ ಮಾಡಿಸಲ್ಲ? ಇಲ್ಲ ಮಾಡಿಸ್ತೀವಿ ಸರ್. ವರುಣ್ ಮಾಡಿದ್ವಿ ಸರ್. ನಾವು 1,100,000 ಮಳೆ ಭಾಗದಲ್ಲಿ ಏನಿಲ್ಲ ರೀ, ಮಳೆ ಇಲ್ಲ. ಅದ್ಯಾವುದೋ ಉದುರು ಶೋಲ್ಡರ್ ದಯವಿಟ್ಟು ಎಜುಕೇಟಿ ಶೋಲ್ಡರ್ ವಿತ್ ಅಲಾಂಗ್ ವಿತ್ ರೋಡ್. ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಆಡಳಿತಾಧಿಕಾರಿ ಡಾಕ್ಟರ್ ಬಿ.ಕೆ. ರಮೇಶ್, ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಅರಣ್ಯಾಧಿಕಾರಿ ಯತೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರದಲ್ಲಿ ಭೂ ಸೇನಾ ನಿಗಮದ ವತಿಯಿಂದ ಕೈಗೆತ್ತಿಕೊಳ್ಳಲಾಗುತ್ತಿರುವ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಸಂಸದ ಶ್ರೇಯಸ್ ಪಟೇಲ್ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಇಲ್ಲಿನ ಜನರು ತಮ್ಮ ಕುಟುಂಬವನ್ನ ತಮ್ಮದೇ ಕುಟುಂಬವೆಂದು ಭಾವಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಅಂಬೇಡ್ಕರ್ ನಗರವು ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ಅತ್ಯಂತ ಅಚ್ಚುಮೆಚ್ಚಿನ ಸ್ಥಳ. ನಮ್ಮ ತಾತನವರ ಕಾಲದಿಂದಲೇ ಇಲ್ಲಿನ ಜನರು ನಮ್ಮ ಕುಟುಂಬಕ್ಕೆ ಪ್ರೀತಿ, ವಿಶ್ವಾಸ ಹಾಗೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಎಂದು ಸ್ಮರಿಸಿದರು. ತ್ರಿವಿಕ್ರಮಾಯ ನಮಃ, ಹರಯೇ ನಮಃ.
ಪ್ರದಾಪನಾಯ ನಮಃ ಮಾಹಾಜಂ ತದೇವ ನಿತ್ಯೋ ಬಲಂ ದೈವ ಬಲಂ ತದೇವ ಮತ್ತೆ ಮಾರಿನ ಕೆರೆಗೆ ಸುತ್ತ ಟೈಲ್ಸ್ 15 ಲಕ್ಷ ಹಾಕಿದ್ದಾರೆ. ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನ 25 ಲಕ್ಷ ಎಲ್ಲ ದೇವಸ್ಥಾನ ಇನ್ನು ಸುಮಾರು ಕೆಲಸಗಳು ನಮಗೊಂದು ಸೌಭಾಗ್ಯ ತಂದೆ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿತು. ಹಾಗಾಗಿ ಒಂದು ಅಳಿಲು ಸೇವೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಬೇಕು. ಜೊತೆಗೆ ನಮಗೆಲ್ಲ ಮುಖ್ಯ ಆಗಿರೋದು ಮಳೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬೇಡಿಕೆ ಮತ್ತು ದೇವರಲ್ಲಿ ಪ್ರಾರ್ಥನೆ. ಆದಷ್ಟು ಶೀಘ್ರ ಮಳೆರಾಯ ನಮಗೆ ಕೃಪೆ ತೋರಿಸಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಸುಭಿಕ್ಷವಾಗಿ ಮಳೆ ತಗೊಳ್ಳುತ್ತೆ ಅಂತ ನಮ್ಮ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಏನು ಮುಖ್ಯವಾದಂತಹ ಡಿ ತೀರ್ಥದಲ್ಲಿ ಸರ್ಕಾರ 2 ತಿಂಗಳಿಂದ ಅದ್ಭುತವಾಗಿ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ. ಒಂದು ಒಳ್ಳೆಯ ಜನರನ್ನು ನೋಡುತ್ತೀವಿ. ಹಾಗಾಗಿ ಅವರು ಸಹ ಒಳ್ಳೆಯದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ಜೊತೆಗೆ ಏನು ಈಗ ಒಂದು ಬರದ ಛಾಯೆ ಇದೆ ಅದನ್ನು ನೀಗಿಸಿ ಅವೆಲ್ಲ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ, ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಪುರಸಭೆ ಮುಖ್ಯಾಧಿಕಾರಿ ಯುಎನ್ ಶಿವಶಂಕರ, ಬೋಸೇನಾ ನಿಗಮದ ಅಶೋಕ್, ಕೇಶವಮೂರ್ತಿ, ಎಚ್.ಎನ್. ಸದಾಶಿವ ಸೇರಿದಂತೆ ನೂರಾರು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಬೇಲೂರು ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ಆನೆ ದಾಳಿಗೆ ಮತ್ತೊಬ್ಬ ಅಮಾಯಕ ರೈತ ಬಲಿಯಾದ ದಾರುಣ ಘಟನೆ ವರದಿಯಾಗಿದೆ. ವಿಷಯ ತಿಳಿದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಚ್.ಕೆ. ಸುರೇಶ್ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಳೆದ 2-3 ತಿಂಗಳುಗಳಿಂದ ಇದೇ ಗ್ರಾಮದಲ್ಲಿ ಸಾಲು ಸಾಲು ಆನೆ ದಾಳಿ ಘಟನೆಗಳು ನಡೆಯುತ್ತಿವೆ. ಇವತ್ತು 48 ವರ್ಷದ ಧರ್ಮರಾಜ್ ಎಂಬ ಅಮಾಯಕ ರೈತ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಕಾಡಾನೆಗೆ ಬಲಿಯಾಗಿದ್ದಾನೆ. ಆತ ಇನ್ನೂ ಮದುವೆಯಾಗದ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದ. ಆತನ ಅಗಲಿಕೆಗೆ ಕಂಪನಿ ಮಿಡಿಯಲು ಸ್ವಂತ ಕುಟುಂಬವೂ ಇಲ್ಲದ ಸ್ಥಿತಿ ಇದೆ ಎಂದು ಶಾಸಕರು ಕಳವಳ ವ್ಯಕ್ತಪಡಿಸಿದರು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ವಿಧಾನಸಭೆ ಸದನದಲ್ಲೂ ಅನೇಕ ಬಾರಿ ಚರ್ಚಿಸಿದ್ದೇನೆ. ಸಂಬಂಧಪಟ್ಟ ಸಚಿವರನ್ನ ಬೇಲೂರು ಕ್ಷೇತ್ರಕ್ಕೆ ಕರೆತಂದು ಪರಿಸ್ಥಿತಿಯ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಟ್ಟಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಕೇವಲ ಭರವಸೆಗಳನ್ನ ನೀಡುತ್ತಾ ಕಾಲಹರಣ ಮಾಡುತ್ತಿದೆಯೇ ಹೊರತು ಜನರ ಪ್ರಾಣ ರಕ್ಷಣೆಗೆ ಮುಂದಾಗುತ್ತಿಲ್ಲ ಎಂದರು. ಈ ಊರೊಂದರಲ್ಲೇ ಈ ವರ್ಷ ಆನೆ ದಾಳಿಗೆ 4 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ರೈತರು ನಿತ್ಯ ಭಯದ ನೆರಳಿನಲ್ಲೇ ಜೀವನ ನಡೆಸುವಂತಾಗಿದೆ ಎಂದ ಅವರು, ಮುಖ್ಯಮಂತ್ರಿಗಳು ತಕ್ಷಣವೇ ಮಧ್ಯ ಪ್ರವೇಶಿಸಿ ಈ ಭಾಗದ ಕಾಡಾನೆಗಳನ್ನ ಬೇರೆಡೆಗೆ ಸ್ಥಳಾಂತರಿಸಿ ಸೂಕ್ತ ಆನೆಧಾಮ ನಿರ್ಮಿಸುವ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮಾತಾಡ್ಬೇಕು ನಾನು ಸರ್ಕಾರದ ಜೊತೆ ಮಾತನಾಡಿ ಈ ಭಾಗದ ರೈತರ ಜಮೀನು ತಗೊಂಡು ಆನೆ ಸಾಕೋದು ಒಳ್ಳೇದು. ಸರ್ಕಾರ ಅಕ್ವೈರ್ ಮಾಡ್ಕೊಂಡು ನಾವೇ ಒಕ್ಕಲೇ ಇವತ್ತು ಸುಮಾರು 48 ವರ್ಷದ ಧರ್ಮರಾಜ್ ಅಂತಕ್ಕಂಥ ಒಬ್ಬ ಅಮಾಯಕ, ಇನ್ನೊಂದು ಮದುವೆನೂ ಆಗಿಲ್ಲ. ಅವನ ಹೆಸರು ಹೇಳಲಿಕ್ಕೆ ಅವರ ಕುಟುಂಬ ಇಲ್ಲ ಅಂತ ಅವನು ಇವತ್ತು ಆನೆಗೆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮೇಶ್ ವ್ಯಕ್ತಿ ಇವತ್ತು ಆನೆಗೆ ತುತ್ತಾಗಿದ್ದಾನೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮತ್ತು ಆಗ್ರಹ ಎರಡನ್ನೂ ಮಾಡ್ತೀನಿ. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿ 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 ಅಂತಕ್ಕಂಥದ್ದು ಅನೇಕ ಬಾರಿ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡಿಸಿದ್ದೀವಿ. ಆದರೂ ಸಹ ಸರ್ಕಾರ ಇದ್ರ ಬಗ್ಗೆ ಎತ್ತಿಡ್ತಾ ಇಲ್ಲ. ಬಹುಶಃ ನನಗನ್ಸುತ್ತೆ ಸಾಫ್ಟ್ ಸ್ಕಿಲ್ನ ಮಾಡ್ತೀವಿ 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 ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಕೇಳ್ತಾ ಇದ್ದರೆ ನೆಕ್ಸ್ಟು ಅಂತಕ್ಕಂಥದ್ದನ್ನು ಕೇವಲ ಇವರು ಮಾಡಿದ ಸಾಧನೆ ಏನು ಅಂದರೆ ಬಲಿಯನ್ನು ತಗೊಳ್ತಕ್ಕಂಥದ್ದು ಮೊದಲನೇ ಸಾಧನೆ. ಅದರಲ್ಲಿ ಕಳೆದ ಸರ್ಕಾರ 15 ಲಕ್ಷ ಮಾಡಿತ್ತು. 7.5 ಲಕ್ಷದಿಂದ 15 ಲಕ್ಷವನ್ನು ಮಾಡಿತ್ತು. 5 ಲಕ್ಷವನ್ನು ಸೇರಿಸಿ ನಿಮ್ಮ ಯೋಗ್ಯತೆ ಇಷ್ಟೇ, 20 ಲಕ್ಷ ನಿಮ್ಮ ಯೋಗ್ಯತೆ,
ಒಂದು ಜೀವಕ್ಕೆ ಬೆಲೆಯನ್ನು ಕಟ್ತಕ್ಕಂಥದ್ದು 20 ಲಕ್ಷ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ರೈತರಿಗೆ ಸಮಾಧಾನವನ್ನು ಮಾಡಿದ್ದೀವಿ. ಯಾಕೆಂದರೆ ಇದು ತುಣಿದು 2 ದಿವಸ ಆಗಿದೆ. ಆನೆ ಬಾಡಿ ಸಂಪೂರ್ಣ ಸ್ಮೆಲ್ ಬಂದಿದೆ. ನಾವು ನಮ್ಮ ರೈತ ಸಂಘದವರು ನಮ್ಮೆಲ್ಲ ಮುಖಂಡರುಗಳು ಅವ್ರನ್ನ ಮನವಿಯನ್ನು ಮಾಡಿದ್ವಿ, ಕುಟುಂಬಸ್ಥರನ್ನ ಗ್ರಾಮಸ್ಥರ ಮನವಿಯನ್ನು ಮಾಡಿದ್ವಿ. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕೋಣ. ಇದನ್ನು ಸರ್ಕಾರದ ಜೊತೆ ಮಾತಾಡ್ತಕ್ಕಂಥದ್ದನ್ನು ಮಾಡೋಣ. ಇದು ಇನ್ನು ಮುಂದೆ ಹಿಂಗಾಗದ ರೀತಿಯಲ್ಲಿ ತಾವು ಎತ್ತಿಸ್ಕೋಬೇಕು ಅಂತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ವಿನಂತಿ ಮತ್ತು ಮನವಿಯನ್ನು ಮಾಡ್ತಾ ಇವತ್ತು ಆಗಿರ್ತಕ್ಕಂಥ ಧರ್ಮರಾಜ್ ಏನು ಇವತ್ತು ಇದಾಗಿದೆ ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದು ಒಂದು. ಆಮೇಲೆ ಈ ಭಾಗದ ರೈತರು ಪ್ರತಿ ಕ್ಷಣ ಇದನ್ನು ಆತ್ಮವನ್ನು ಒಂದೊಂದು ನಿಮಿಷವೂ ಸಹ ಭಯದಿಂದ ಬದುಕ್ತಕ್ಕಂಥ ಸ್ಥಿತಿ ಇವತ್ತಾಗಿದೆ. ಇಂಥ ಸ್ಥಿತಿ ಆಗಬಾರ್ದು. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಆಗಬೇಕು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಅನೇಕ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದು, ಅವ್ರದ್ದು ಬಹುಶಃ ಇಲ್ಲೆಲ್ಲ ಅವ್ರ ಬೀಗ್ರದ್ದು ಎಲ್ಲ ಜಮೀನು ಇರ್ತಕ್ಕಂಥದ್ದು. ಆನೆಗೆ ತುತ್ತಿಗೆ ಒಳಗಾಗಿ ಇವತ್ತು ನಮ್ಮ ಇದರಲ್ಲಿ 4 ಆಯಿತು ಈ ವರ್ಷದಲ್ಲಿ. ಈ ಊರಲ್ಲೇ 4 ಆಯಿತು. ಅದಕ್ಕೆ ಮುಂದೆ ಇನ್ನೊಂದಕ್ಕೂ ಅವಕಾಶ ಕೊಡಬಾರ್ದು. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕಿ ಇದಕ್ಕೆ ಆನೆ ಧಾಮವನ್ನು ಮಾಡಿ ಅಲ್ಲಿಗೆ ಸ್ಥಳಾಂತರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಗ್ರಾಮೀಣ ಭಾಗದ ಮೂಲಸೌಕರ್ಯಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾದಿಗೆ 55 ಲಕ್ಷ ವೆಚ್ಚದಲ್ಲಿ ನಿರ್ವಹಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಸಾರ್ವಜನಿಕರ ಬಳಕೆಗೆ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲಾದ ರಸ್ತೆ, ನವೀಕರಿಸಲಾದ ಅಂಚೆ ಕಚೇರಿ, ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಂಥಾಲಯ ಹಾಗೂ 63 ಕೆವಿ ವಿದ್ಯುತ್ ಪರಿವರ್ತಕನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಅಭಿವೃದ್ಧಿ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಸಂಚಾರ, ಸಂಪರ್ಕ, ವಿದ್ಯಾಭ್ಯಾಸ ಹಾಗೂ ವಿದ್ಯುತ್ ಪೂರೈಕೆ ವ್ಯವಸ್ಥೆಯಲ್ಲಿ ಮಾತ್ರ ಅನುಕೂಲವಾಗಲಿದೆ ಎಂದು ತಿಳಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮೂಲ ಸೌಕರ್ಯ, ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸೌಲಭ್ಯಗಳು ಹಾಗೂ ಗ್ರಾಮಗಳಲ್ಲಿ ಕೈಗೊಳ್ಳಬೇಕಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಳ್ಳಲಾಯಿತು. ಗ್ರಾಮಸ್ಥರು ಪ್ರಸ್ತಾಪಿಸಿದ ಕುಂದುಕೊರತೆಗಳನ್ನು ಆದ್ಯತೆಯ ಮೇರೆಗೆ ಪರಿಹರಿಸುವ ಭರವಸೆ ನೀಡಲಾಯಿತು. ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಜನರ ಸಹಕಾರ ಅತ್ಯಗತ್ಯವಾಗಿದ್ದು, ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದಾಗ ಮಾತ್ರ ಅಭಿವೃದ್ಧಿಯ ಫಲ ಪ್ರತಿಯೊಬ್ಬರಿಗೂ ದೊರೆಯುತ್ತದೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಅದರ ಜೊತೆಗೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಸುಮಾರು ಕ್ಯಾಮನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಹೆಚ್ಚು ಕಮ್ಮಿ 12 ಕೋಟಿ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿರೋದು ಶಾಸಕರಾದ ಮೇಲೆ, ಇನ್ಕ್ಲೂಡಿಂಗ್ ಬೆಳ್ಳಕೆರೆದ ಕಾಡ್ಮನೆಗೆ ಹೋಗೋ ರೋಡ್ ಇದೆಯಲ್ಲ, ಅದು ವೈಡನ್ ಇತ್ತಿಲ್ಲ, 2 ವೆಹಿಕಲ್ ಮೂವ್ಮೆಂಟ್ ಮಾಡಕ್ಕಾಗ್ತಾ ಇರ್ತಿಲ್ಲ. ಅದಕ್ಕೂ ಸಮೇತ 4 ಕೋಟಿ ರೂಪಾಯಿ ಇಟ್ಬಿಟ್ಟು ವೈಡನ್ ಮಾಡಿಸ್ತೀವಿ ಅಷ್ಟು ಇದ್ದಂತ. ಯಾಕೆಂದ್ರೆ ಮಾರ್ನಹಳ್ಳಿ ಯಾವ್ದಾದ್ರು ಘಾಟಲ್ಲಿ ಬ್ಲಾಕ್ ಆಯ್ತು ಅಂದ್ರೆ ಎಲ್ಲ ವೆಹಿಕಲ್ಗಳು ಈ ಕಡೆಯಿಂದ ಬರೋ ಆರನೇ ಕೂಡ ಇದ್ರ ಮೇಲೆ ಎಲ್ಲಿ ನಮ್ಮ ಬೆಳ್ಳಕೆರೆ ಕ್ಯಾಮನಹಳ್ಳಿ ಮೇಲೆ ಬರೋ ಆ ರೋಡು 2 ವೆಹಿಕಲ್ ಓಡಾಡಕ್ ಆಗ್ತಾ ಇರ್ತಿಲ್ಲ. ಅಂದ್ರೆ ರೋಡ್ ಇದ್ದಿದ್ದೇ ಕಂಜೆಸ್ಟೆಡ್ ಅಲ್ವಾ? ಹೌದೌದು, ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಕ್ಯಾಮನಹಳ್ಳಿ ಊರೊಳಗೆ ಊರೊಳಗಡೆ ರಸ್ತೆ ತಮಗೆ ಗೊತ್ತಿತ್ತು, ಅದನ್ನು ಕೂಡ ರಸ್ತೆ ಇರ್ತಿಲ್ಲ, ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಗಲಟ್ಟಿ ರಸ್ತೆ ಮಾಡಿದ್ವಿ, ಜಂಬರಡಿ ರಸ್ತೆ ಮಾಡಿದ್ವಿ. ಅಗಲಟ್ಟಿಲಿ ಊರ್ ಒಳಗಡೆನೂ ಮಾಡಿದೀನಿ, ಊರ ಹೊರಗಡೆ ಏನು ಚಂದ್ರಣ್ಣ ರೆಸಾರ್ಟ್ ಹೋಗೋ ರೋಡ್ ಇದಿಲ್ಲ ಅದನ್ನು ಮಾಡಿದೀನಿ. ದಬ್ಬೆ ಗದ್ದೆಗೆ ಸಮೇತ ಹೋಗೋ ರೋಡ್ ಸಮೇತ ಪೂಜೆ ಮಾಡಿ ಅದನ್ನು ಕೂಡ ಮಳೆ ಆಗಿ ಕೆಲಸ ಶುರು ಆಗ್ತಾರೆ. ಈ ರೀತಿ ಈಗ ಈ ಮದ್ದಾಪುರ ರೋಡ್ ಇರ್ಬೋದು, ಅಥವಾ ಬ್ರಿಡ್ಜ್ ಇರ್ಬೋದು, ನಿಮ್ ರಸ್ತೆ ಇರ್ಬೋದು, ಆನ್ಬಾಳಲ್ಲಿ ಈ ಇಂಟ್ರಾಕ್ಟಿವ್ ಗೊತ್ತಿದೆಯಲ್ಲ, ಅಲ್ಲೇನು ಮನುಷ್ಯ ಅಂದ್ರೆ ಓಡಾಡಕ್ ಆಗ್ತಿರ್ತಿಲ್ಲ. ಚರಂಡಿನೂ ಮಾಡಿದೀನಿ, ರಸ್ತೆನ ಈಗ ಡಾಂಬರ್ ರಸ್ತೆ ಆಗಿರೋದ್ರಿಂದ ಮಳೆಗಾಲದಲ್ಲಿ ಮಾಡಕ್ಕಲ್ಲ. ಅದಾದ ನಂತರದಲ್ಲಿ ಒಂದು 200 ಮೀಟರ್ ಅದನ್ನು ಕೂಡ ಮಾಡ್ತೀನಿ. ಸ್ವಲ್ಪ ಅದೇ ಇದ್ರಲ್ಲಿ ಮಾಡಿಸಿದೀವಿ, ಸ್ವಲ್ಪ ಅದು ಬಿಡಕ್ಕೆ ಕಷ್ಟ ಅಲ್ಲ, ಏನ್ ಮಾಡ್ತೀರಾ ಆಯ್ತಾ, ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ದೇವಲ್ಕೆರೆ ಇರ್ಬೋದು, ಎಫ್ಸಾಲೆ ಇರ್ಬೋದು, ಕ್ಯಾಮನಹಳ್ಳಿ ಇರ್ಬೋದು, ಅಥವಾ ನಿಮ್ ಇಲ್ಲಿಗೆ ಕಾಲ ಸಂಕದಿಂದ ಹಿಡಿದು ಯಾವ್ದು ಕೇಳಿದ್ರು ಕೂಡ ನನ್ನ ಕೈಲಾಗ್ತಕ್ಕಂಥ ಅನುದಾನವನ್ನು ಕೊಟ್ಟಿದ್ದೀನಿ. ಟಿಸಿ ಇರ್ಬೋದು, ಕಾಲ ಸಂಕ ಇರ್ಬೋದು, ನಿಮ್ಮ ಗ್ರಂಥಾಲಯ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಎಲ್ಲಾ ವಿಚಾರಕ್ಕೂ ಅನುದಾನವನ್ನು ಕೊಟ್ಟಿದ್ದೀನಿ. ಬಹುಶಃ ನಾನು ಶಾಸಕನಾದ್ಮೇಲೆ ಇಲ್ಲಿ ಬಹುಶಃ 3ನೇ ಸತಿನ 4ನೇ ಸತಿನ ಈ ಗ್ರಾಮಕ್ಕೆ ಬರ್ತಿರ್ತಕ್ಕಂಥದ್ದು. ಮತ್ತೆ ಯಾರು ದೂರವಾಣಿ ಸಂಪರ್ಕ ಮಾಡಿದ್ರು ಕೂಡ ದೂರವಾಣಿ ಸಿಗ್ತೀನಿ ಅನ್ನೋದ್ರಲ್ಲೇನಿಲ್ಲ, ಅಥವಾ ಅರ್ಧ ಗಂಟೆ ಬಿಟ್ಟು ಅದನ್ನು ಕೂಡ ಕಾಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಒಂದೇ, ಚುನಾವಣೆಗಿಂತ ಹಿಂದೆನೂ ಕೂಡ ತಾವೆಲ್ಲರೂ ಕೂಡ ನಮ್ಮಲ್ಲಿ ಅತಿಯಾದ ವಿಶ್ವಾಸವನ್ನು ಇಟ್ಟು ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ನನ್ನನ್ನು ಶಾಸಕನಾದ ಮೇಲೆ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಅದು
ಅದು ಇಲ್ಲಿರ್ಬೋದು, ವಿಧಾನಸೌಧದೊಳಗಿರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲೇ ಇರ್ಬೋದು, ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮೆಲ್ಲರ ಉದ್ದೇಶ ಒಂದೇ, ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಬೇಕು, ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಬೇಕು, ಸಾರ್ವಜನಿಕರಿಗೆ ಕುಡಿಯ ನೀರಿಂದ ಹಿಡಿದು ರಸ್ತೆಯಿಂದ ಹಿಡಿದು ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಬೇಕು. ಬಹಳ ಮುಂದಿನ ದಿನಗಳಲ್ಲಿ ಇನ್ನೂ 1/2 ಕಿಲೋಮೀಟರ್ ರಸ್ತೆ ಮುಂದಕ್ಕಾಗಬೇಕು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಗ್ರಾಮದ ಅಭಿವೃದ್ಧಿಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಸ್ವಾಗತಿಸಿ ಸಂತಸ ವ್ಯಕ್ತಪಡಿಸಿದರು. ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಆಶ್ರಯ ಸೈಟ್ಗಳ ಹಂಚಿಕೆ ಪ್ರಕ್ರಿಯೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಕಾನೂನು ಹಾಗೂ ಸಂವಿಧಾನದ ಚೌಕಟ್ಟಿನೊಳಗೆ ನಡೆಸಲಾಗುವುದು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಪಟ್ಟಣದ ಪುರಸಭೆಯ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಆಶ್ರಯ ಸೈಟ್ಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು ಪುರಸಭೆ ಸಿಬ್ಬಂದಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿಯ ಕ್ರಮ, ತಾರತಮ್ಯ ಅಥವಾ ಪಕ್ಷಪಾತಕ್ಕೆ ಅವಕಾಶ ನೀಡದೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನ್ಯಾಯಯುತವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗುವುದು ಎಂದರು. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲಭ್ಯವಿರುವ ಸುಮಾರು 135 ಆಶ್ರಯ ಸೈಟ್ಗಳನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡುವ ಉದ್ದೇಶ ಹೊಂದಿದ್ದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣ ಉಚಿತವಾಗಿರಲಿದೆ. ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ವಿಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಾಗಾಗಿ ಬಡವರಿಗೆ ಯಾವುದೇ ಥರದ ಒಂದಿಷ್ಟು ಸಮಸ್ಯೆ ಆಗ್ತದೆ. 131 ಸೈಟ್ಗಳಿಗೆ ಏನು ಈಗಾಗಲೇ ಅರ್ಜಿಗಳು ಬಂದಿರತಕ್ಕಂಥದ್ದು ಪುರಸಭೆ ಸಿಬ್ಬಂದಿಗಳಿಗೆ ಅದನ್ನು ಪರಿಶೀಲನೆಯನ್ನು ನಡೆಸ್ತಕ್ಕಂಥದ್ದು ಸಂಪೂರ್ಣ ಪಾರದರ್ಶಕತೆ. ಅದರಲ್ಲಿ ಯಾವುದೇ ಥರದ ಪಾರದರ್ಶಕತೆಯಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಸಂವಿಧಾನದಲ್ಲಿ ನಾವು ರಾಜಿ ಇಲ್ಲ. ಸಂವಿಧಾನವನ್ನು ಬಿಟ್ಟು ನಾವು ಯಾವುದನ್ನು ಮಾಡಲ್ಲ, ಕಾನೂನಿನ ಚೌಕಟ್ಟನ್ನು ಬಿಟ್ಟು ಯಾವುದನ್ನು ಮಾಡಲ್ಲ. ಇದು ನಿಮ್ಮ ಗಮನದಲ್ಲಿದೆ. ಅದನ್ನು ಪರಿಪೂರ್ಣವಾಗಿ ಏನು ನಾವು ಮೊದಲನೇ ಸಭೆಯಲ್ಲೇ ಆಶ್ರಯ ಸಮಿತಿಯ ಸದಸ್ಯರು ನಾವು ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ಮಾಡಿದ್ದು, ಅದರ ಪ್ರಕಾರ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಕ್ಕಂಥದ್ದು. ಇದು ಬಹುಶಃ ನನಗನ್ನಿಸುತ್ತೆ ಇದು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಕೇಶನ ಆಶೀರ್ವಾದ ಇರುವುದು. ಇದರಲ್ಲಿ ನಮ್ಮ ಪುರಸಭಾ ಅಧ್ಯಕ್ಷರಿರ್ಬೋದು, ನಮ್ಮೆಲ್ಲ ಸದಸ್ಯರಿರ್ಬೋದು, ಒತ್ತಡದಲ್ಲಿ ನಾವೆಲ್ಲ ಬ್ರದರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಯಾಕೆಂದರೆ ಯಾರ್ದು ತಾರತಮ್ಯಗಳಿಲ್ಲ. ಯಾಕೆಂದರೆ ನಾನು ಅಪೇಕ್ಷೆ ಪಟ್ಟರೆ ನಾನು 10 ಕೇಳಿದರೆ ನನಗೊಂದು ಕೊಡಿ 2 ಕೊಡಿ ಅಂತಾರೆ. ಅದರ ಇದಿಲ್ಲ. ಇಲ್ಲಿ ಒಂದಿಷ್ಟು ಪಾರದರ್ಶಕತೆಯಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವೇಳೆ ಹೊಳೆಬೀದಿಯ ಸರ್ಕಾರಿ ಜಾಗ ಒತ್ತುವರಿ ವಿಚಾರ ಪ್ರಸ್ತಾಪಿಸಿದ ಆಶ್ರಯ ಸಮಿತಿ ಸದಸ್ಯ ಬಿಸಿ ಹರೀಶ್, ಹೊಯ್ಸಳ ಕಾಲೇಜು ಆವರಣ ಸೇರಿದಂತೆ ಸರ್ಕಾರಿ ಜಾಗಗಳು ಒತ್ತುವರಿಯಾಗಿರುವುದಾಗಿ ಆರೋಪಿಸಿ ತಕ್ಷಣ ತೆರವುಗೊಳಿಸುವಂತೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು ಸುಮಾರು 20 ಗುಂಟೆ ಜಾಗದ ಬಗ್ಗೆ ಪರಿಶೀಲನೆ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಇದಕ್ಕೆ ಮಧ್ಯ ಪ್ರವೇಶಿಸಿದ ಶಾಸಕ ಸುರೇಶ್, ಸರ್ಕಾರಿ ಜಾಗವನ್ನು ಗುರುತಿಸಿ ಆಗಸ್ಟ್ 8ರ ಒಳಗೆ ವಶಕ್ಕೆ ಪಡೆದು ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಆಶ್ರಯ ಸಮಿತಿ ಸದಸ್ಯರಾದ ಮಹಮ್ಮದ್ ಇಕ್ಬಾಲ್, ಡಿಂಪಲ್ ರಾಣಿ, ನಾಗರಾಜ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ಪ್ರದೇಶ 4 ವಲಯ 2ರ ವ್ಯಾಪ್ತಿಯ ಲಯನ್ಸ್ ಕ್ಲಬ್ ಹಾಸನಾಂಬ ಹಾಗೂ ಲಿಯೋ ಕ್ಲಬ್ ಹಾಸನಾಂಬದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಅನುಸ್ಥಾಪನಾ ಸಮಾರಂಭ ಹಾಸನ ನಗರದ ರವೀಂದ್ರನಗರದ ಕುರಿನಾ ಶೆಟ್ಟಿ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾ ಮಾಜಿ ಗವರ್ನರ್ ಲಯನ್ ಸಂಜಿತ್ ಶೆಟ್ಟಿಯವರು ಅನುಸ್ಥಾಪನಾ ಅಧಿಕಾರಿಯಾಗಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಮಾಜಿ ಗವರ್ನರ್ ಡಾಕ್ಟರ್ ಎಚ್.ಎಸ್. ಮಂಜುನಾಥ ಮೂರ್ತಿ ಅವರು ಸಮಾಜಮುಖಿ ಸೇವೆಯ ಮಹತ್ವವನ್ನು ವಿವರಿಸಿ ಲಯನ್ಸ್ ಸಂಸ್ಥೆ ವಿಶ್ವದಾದ್ಯಂತ ಮಾನವೀಯ ಸೇವೆಯ ಮೂಲಕ ವಿಶೇಷ ಗುರುತನ್ನು ಗಳಿಸಿರುವ ಸಂಘಟನೆಯಾಗಿದ್ದು ಪ್ರತಿಯೊಬ್ಬ ಸದಸ್ಯರು ಸೇವಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕೆ ಮೋಹನ್ ಕುಮಾರ್ ಹಾಗೂ ಸಂಜಿತ್ ಶೆಟ್ಟಿ, ಎಚ್.ಎಸ್. ಮಂಜುನಾಥ್ ಮೂರ್ತಿ, ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸದಸ್ಯ ಜೆ.ಪಿ. ಶೇಖರ್ ಮಾತನಾಡಿ,
ಕಳೆದ ಅವಧಿಯಲ್ಲಿ ಕ್ಲಬ್ ಕೈಗೊಂಡ 140ಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳಿಗೆ ಸದಸ್ಯರ ಸಹಕಾರವೇ ಕಾರಣ ಎಂದು ಹೇಳಿದರು. ಮತ್ತೊಮ್ಮೆ ಅಧ್ಯಕ್ಷರಾಗಿ ಜವಾಬ್ದಾರಿ ನೀಡಿರುವುದು ಇನ್ನಷ್ಟು ಹೊಣೆಗಾರಿಕೆಯನ್ನು ಹೆಚ್ಚಿಸಿದ್ದು, ಈ ವರ್ಷವೂ ಹೊಸ ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲು ಎಲ್ಲ ಸದಸ್ಯರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಈ ಸರಿ ನಮಗೆ ಒಂದು ನಿವೇಶನ ಮಾಡಿಸ್ತಿಲ್ಲ ಅಂದ್ರೆ ಪರ್ಮನೆಂಟ್ ಅಧ್ಯಕ್ಷ ಆಗಿರ್ತಾರೆ. ಯಾಕೆ ಅಂದ್ರೆ ಅವ್ರು ಯಾವತ್ತು ನಮಗೆ ಈ ಒಂದು ಹೊಸದಾಗಿ ಒಂದು ಕಟ್ಟಡ ಮಾಡ್ಕೊಡ್ತಾರೋ ಅಲ್ಲಿವರೆಗೂ ಸಹ ಅವರೇ ಕಂಟಿನ್ಯೂ ಆಗ್ತಾರೆ. ಹಾಗಾಗಿ ಆದಷ್ಟು ಬೇಗ ಬೇರೆಯವ್ರಿಗೆ ನೀವು ಬಿಟ್ಕೊಡ್ಬೇಕು ಅಂತ ಏನಾದ್ರು ಇದ್ರೆ ಈ ವರ್ಷನೇ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರ ಸಹಕಾರನೂ ಇದೆ, ಖಂಡಿತವಾಗ್ಲೂ ಮಾಡ್ತೇನೆ. ಜೊತೆಗೆ ಏನಂತ ಅಂದ್ರೆ ಈ ಮುಂದೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ, ಅದಕ್ಕೆ ನಮ್ಮ ಈ ಒಂದು ರಾಜ್ಯ ನಾಯಕರು ಇವತ್ತು ರಾಷ್ಟ್ರ ನಾಯಕರು ಇರೋಂಥವ್ರನ್ನ ನಿಮ್ಮ ಪ್ರೋಗ್ರಾಮ್ಗೆ ನಮ್ಮ ಲಯನ್ಸ್ ಕ್ಲಬ್ಗೆ ಕರೆಸ್ತೀವಿ. ಅದಕ್ಕೆ ಅನುಕೂಲ ಆಗ್ತದೆ. ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ರೋಗ್ರಾಮ್ ಇಟ್ಬಿಟ್ಟು ಇದು ನಿವೇಶನ ಏನಿದೆ ಅದು ನಿವೇಶನ ಗುರುತು ಮಾಡಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನಾನು ನಮ್ಮ ರಾಜ್ಯದಲ್ಲಿ ಏನು ಕರ್ನಾಟಕದಿಂದ ಹಲವು ಸೇವಾ ಚಟುವಟಿಕೆಗಳನ್ನು ಪ್ರತಿನಿತ್ಯ ಸಮಾಜದಲ್ಲಿ ನಡೆಸಿಕೊಂಡು ಬಂದಿದ್ದು, ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿಯ ತನಕ ಸುಮಾರು 145ಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ಮಾಡಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಜಿಲ್ಲೆಯಲ್ಲಿ ನಮ್ಮ ಕ್ಲಬ್ ಇಲ್ಲಿಯ ತನಕ ಪ್ರಥಮ ಸ್ಥಾನದಲ್ಲಿ ಇರುವಂತೆ ನೋಡಿಕೊಂಡಿರುತ್ತೇನೆ. ಇದಕ್ಕೆಲ್ಲ ಕಾರಣ ಈ ವೇದಿಕೆಯ ಮೇಲಿರುವ ನನ್ನ ಗುರುಗಳಾದ HS ಮಂಜುನಾಥ್ ಮೂರ್ತಿ ಸರ್ ಅವರ ಮಾರ್ಗದರ್ಶನ, ಆಶೀರ್ವಾದ, ಅದೇ ರೀತಿ ಪದಗ್ರಹಣ ಅಧಿಕಾರಿಗಳ ಲಯನ್ಸ್ ಕಾರ್ಯವೈಖರಿಯನ್ನು ನೋಡಿ ಲಯನ್ಸ್ನಲ್ಲಿ ತೊಡಗಿಸಿಕೊಂಡಿರುತ್ತೇನೆ. ಈ ದಿನ ಗೌರವ ಅತಿಥಿಯಾಗಿ ವೇದಿಕೆ ಹಂಚಿಕೊಂಡಿರುವ JP ಶೇಖರ್ ಸರ್ ಅವರು, ಯಾಕೆಂದರೆ ಅಂದು ನನ್ನನ್ನು ಈ ಕ್ಲಬ್ಗೆ ಪರಿಚಯಿಸಿ ವೇದಿಕೆಯ ಮೇಲೆ ಹತ್ತಲು ಅವಕಾಶ ನೀಡಿದ್ದೇ ಕಾರಣ. ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಮೇಲೆ ನಂಬಿಕೆ ಹೊಂದಿರುವಂತಹ 15 ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂತಹ 220 ದೇಶಗಳಲ್ಲೂ ಕೂಡ ನಮ್ಮ ಲಯನ್ಸ್ ಸಂಸ್ಥೆಯನ್ನು ಪಡೆದಿರುವಂತಹ ಈ ಸಂಸ್ಥೆಯಲ್ಲಿ ನಾವಿವತ್ತು ಯಾವುದೇ ಜಾತಿ ಮತ ಧರ್ಮ ಮೀರಿ ಸಮಾಜದ ಕಟ್ಟ ಕಡೆಯ ಜನರಿಗೆ ನಮ್ಮ ಸೇವೆಯನ್ನು ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸೇರಿದೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ 6 ಜನ ಹೊಸ ಸದಸ್ಯರು ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮದರ್ ತೆರೇಸಾ ಮಾತನ್ನು ಹೇಳ್ತಾರೆ, ಇಫ್ ಯು ಕಾಂಟ್ ಡೂ ಎ ಗ್ರೇಟ್ ಸರ್ವಿಸ್, ಡೂ ಎ ಸ್ಮಾಲ್ ಸರ್ವಿಸ್ ವಿತ್ ಗ್ರೇಟ್ ಲವ್ ಅಂತ ಹೇಳಿ. ಮದರ್ ತೆರೇಸಾ ಯಾವಾಗಲೂ ಮಾತನ್ನು ಹೇಳಬೇಕಿದ್ರೆ ನಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಸಣ್ಣ ಸಣ್ಣ ಸೇವೆಗಳನ್ನು ತುಂಬಾ ಪ್ರೀತಿಯಿಂದ ಮಾಡಿದಾಗ ಅದು ಆ ಜನರಿಗೆ ತಲುಪುವಂತ ಆಗ್ತದೆ. ಹಾಗಾಗಿ ಇವತ್ತು ಈ ಸಂಸ್ಥೆಯಲ್ಲಿ 56+26 63-64 ಸದಸ್ಯರ ಮುಖಾಂತರ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸೇವೆಗಳನ್ನು ಕೊಡಲಿಕ್ಕೆ ಕೂಡ ಕಾರಣವಾಗ್ತದೆ. ಹಾಗಾಗಿ ಈ ಸಂಸ್ಥೆಗೆ ಹೆಚ್ಚಿನ ಕೈಗಳು ಸೇರಿದಾಗ ಹೆಚ್ಚಿನ ಸೇವೆಗಳನ್ನು ಕೂಡ ನಾವು ಸಮಾಜಕ್ಕೆ ಕೊಡುವಲ್ಲಿ ತುಂಬಾ ಅದು ಮುಖ್ಯವಾಗಿರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಂದ ಕಡೆ. ಹಾಗಾಗಿ ನಾನು ಇನ್ನೂ 2 ಜನ ಅತಿಥಿಗಳಿದ್ದಾರೆ. ಹಾಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದು ನನ್ನ ಜವಾಬ್ದಾರಿ. ಇವತ್ತು ನನ್ನ ಪದಕದ ಅಧಿಕಾರಿಯಾಗಿ ನನಗೆ ಕೊಟ್ಟಿರುವ ಜವಾಬ್ದಾರಿಗೆ ನಾನು ಅಣಿಯಾಗ್ತಾ ಇದ್ದೇನೆ. ಈ ಕೊಟ್ಟಿರುವಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಎಲ್ಲ ಲಿಸ್ಟ್ ಡ್ಯೂರಿಯಲ್ಲಿ ಪಾಸ್ ಆಗಿದೆಯಲ್ಲ. ಎಸ್, ಥ್ಯಾಂಕ್ ಯು. 26 ಫ್ರೆಂಡ್ಸ್ ಲಯನ್ ವೈಸಿ ಪರಮೇಶ್ವರಯ್ಯ, ದಯವಿಟ್ಟು ಮುಂದೆ ಬನ್ನಿ. ಆರ್ಗನೈಸೇಷನ್ ನಾವು ಫ್ರೆಂಡ್ಶಿಪ್ ಎಲ್ಲಿರುತ್ತೆ ಅಲ್ಲಿ ಫೆಲೋಶಿಪ್ ಇರುತ್ತೆ. ಫೆಲೋಶಿಪ್ ಅಂದರೆ ಈ ಮೀಟಿಂಗ್ ಆದ್ಮೇಲೆ ಮಾಡ್ತೀವಲ್ಲ, ಅದಲ್ಲ. ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಫೆಲೋಶಿಪ್ ಮೀನ್ಸ್ ಲಿವಿಂಗ್ ಟುಗೆದರ್, ಜಾಯಿನ್ ಟುಗೆದರ್, ಸರ್ವಿಸ್ ಟುಗೆದರ್. ದೀಸ್ ಆರ್ ಆಲ್ ಥಿಂಗ್ಸ್ ಯು ಹ್ಯಾವ್ ಟು ಕ್ಯಾರಿ ಔಟ್. ಅಂದರೆ ಮೋಹನ್ ಕುಮಾರ್ ಹಾಸನದಲ್ಲಿ 90 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಸುಮಾರು 38 ವರ್ಷಗಳಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆದರೆ ನಮ್ಮಿಬ್ಬರ ಬಾಂಡು ಯಾವಾಗ ಜಾಸ್ತಿ ಆಯಿತು ಅಂದರೆ ಸುಧಾಮನ ಜೊತೆ ಯಾವ ರೀತಿ ಇದ್ದ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸ್ನೇಹ ಅಂತ ಬಂದಾಗ ಅದಕ್ಕೆ ಯಾವುದೇ ತಾರತಮ್ಯ ಇಲ್ಲ, ಗುರುತಿನ ಆಕರ್ಷಣೆ ಅಲ್ಲದೆ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಅವರ ಒಂದು ವ್ಯಕ್ತಿತ್ವಕ್ಕೆ ಮಾತ್ರ ಮನ್ನಣೆ ಇರ್ತದೆ ಅಷ್ಟೇ ಹೊರತು ಬೇರೆ ಅವರ ಅಹಂಕಾರಕ್ಕಾಗಲಿ ಅಥವಾ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅದಕ್ಕಲ್ಲ. ಸ್ನೇಹ ಅನ್ನೋದು ಆ ನಿಟ್ಟಿನಲ್ಲಿರ್ತದೆ. ಅದರಿಂದ ಎಷ್ಟೇ ಸಂದರ್ಭಗಳಲ್ಲೂ ಮನೆಯಲ್ಲಿ ಯಾರ ಹತ್ರ ನಾವೇನೇ ಹೇಳ್ಕೊಳ್ತಿದ್ರು ಸ್ನೇಹಿತರ ಹತ್ರ ಕೆಲವು ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದನ್ನು ನಾವೆಲ್ಲ ನೋಡಿದ್ದೀವಿ. ಅಂತ ಒಂದು ಸುಂದರವಾದ ಸ್ನೇಹಿತರ ದಿನದ ದಿವಸ ಈ ಒಂದು ಇನಿಷಿಯಲೇಷನ್ ಸೆರೆಮನಿಯನ್ನು ಆರ್ಗನೈಸ್ ಮಾಡಿದ್ದು ತುಂಬ ಸಂತೋಷ. ಜೊತೆಗೆ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಈ ರೀಜನ್ 2 ಭಾಗದ ರೀಜನ್ನಿಂದಲೂ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸೆಕ್ರೆಟರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ.
ಇದು ನೋಡಿದಾಗ ಅನಿಸುತ್ತೆ ಒಂದು ಹಾಸನಾಂಬ ಲಯನ್ಸ್ ಸಂಸ್ಥೆಯ ಒಂದು ನಿಕಟ ಬಾಂಧವ್ಯ, ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ನೇಹಿತರ ವಿಶ್ವಾಸ, ಇದು ಇಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಎಸ್ಪೆಷಲಿ ನನ್ನ ಸೀನಿಯರ್ ಲಾಯರ್ ಒಬ್ಬರು ವಿಶ್ವನಾಥ್ ಅಂತ, ಪ್ಲೀಸ್ ಕೈಲಿದೆ. ಕಾರ್ಯಕ್ರಮದಲ್ಲಿ ಎಂಎಚ್ ಮಂಜುನಾಥ್, ವಕೀಲರು ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅಧ್ಯಕ್ಷ ಕೆಎಸ್ ಯೋಗೇಶ್, ಕರವೇ ರಾಜ್ಯ ಕಾರ್ಯದರ್ಶಿ ಹಾಗೂ ಚೇರ್ಪರ್ಸನ್ ರಘುಪಾಳ್ಯ, ಮಾಜಿ ಅಧ್ಯಕ್ಷ ಕೆವಿ ಯೋಗೇಶ್, ಪ್ರಗತಿಪರ ರೈತರಾದ ಶಿವಣ್ಣ, ಹನುಮಂತೇಗೌಡ, ಮಂಜುನಾಥ್, ಟಿಆರ್ ನಾಗೇಶ್, ಕೇಶವಮೂರ್ತಿ, ಕೃಷ್ಣಮೂರ್ತಿ ಸೇರಿದಂತೆ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕೃಷಿ ಉತ್ಪಾದಕತೆ ಹೆಚ್ಚಿಸುವುದು, ನೀರಿನ ಸಮರ್ಪಕ ಬಳಕೆ ಹಾಗೂ ರೈತರ ಆರ್ಥಿಕ ಸದೃಢತೆಗಾಗಿ ಆದ್ಯತೆ ನೀಡುವ ಉದ್ದೇಶದಿಂದ 2026-27ನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ಇತರ ಉಪಚಾರಗಳ ಯೋಜನೆಯಡಿ ಅರ್ಹ ರೈತರಿಗೆ ಸಹಾಯಧನದಲ್ಲಿ ಪಿವಿಸಿ ಪೈಪ್ ವಿತರಿಸಲಾಗುತ್ತಿದೆ ಎಂದು ಸಕಲೇಶಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಯೋಜನೆಯಡಿ 40 ಎಂಎಂ, 63 ಎಂಎಂ, 75 ಎಂಎಂ ಮತ್ತು 90 ಎಂಎಂ ಗಾತ್ರದ 4 ಕೆಜಿ ಗುಣಮಟ್ಟದ ಪಿವಿಸಿ ಪೈಪ್ಗಳು ಸಹಾಯಧನದಲ್ಲಿ ಲಭ್ಯವಿದ್ದು, ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಈ ಸೌಲಭ್ಯದ ಪ್ರಯೋಜನ ಪಡೆಯುವಂತೆ ಅವರು ಮನವಿ ಮಾಡಿದ್ದಾರೆ. ಕೃಷಿ ಇಲಾಖೆಯು ರೈತರ ಕಲ್ಯಾಣಕ್ಕಾಗಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲೇ ಪರಿಣಾಮಕಾರಿಯಾಗಿ ತಲುಪಿಸುವ ಕಾರ್ಯವನ್ನು ಕೈಗೊಂಡಿದ್ದು, ಪ್ರತಿಯೊಬ್ಬ ಅರ್ಹ ರೈತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗದಂತೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಮಲೆನಾಡು ಪ್ರದೇಶದ ರೈತರು ನೀರಿನ ಸಮರ್ಪಕ ನಿರ್ವಹಣೆ ಹಾಗೂ ಆಧುನಿಕ ನೀರಾವರಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಸಾಧಿಸಬಹುದಾಗಿದೆ. ಇಂತಹ ಯೋಜನೆಗಳ ಸದುಪಯೋಗದಿಂದ ಕೃಷಿಯನ್ನು ಹೆಚ್ಚು ಲಾಭದಾಯಕ ಹಾಗೂ ಸುಸ್ಥಿರವಾಗಿಸಬಹುದು ಎಂದು ಪ್ರಕಾಶ್ ಕುಮಾರ್ ಅಭಿಪ್ರಾಯಪಟ್ಟರು. ರೈತರಿಗೆ ಪಾರದರ್ಶಕ ಸೇವೆ, ಸಮಯೋಚಿತ ಮಾರ್ಗದರ್ಶನ ಹಾಗೂ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಯೋಜನೆಯ ಲಾಭ ಪಡೆದು ತಮ್ಮ ಕೃಷಿ ಚಟುವಟಿಕೆಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವಂತೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕರೆ ನೀಡಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಪ್ರಕಾಶ್ ಕುಮಾರ್ ಎಂ, ಸಹಾಯಕ ಕೃಷಿ ನಿರ್ದೇಶಕ, ಸಕಲೇಶಪುರ ತಾಲೂಕು. ಸಕಲೇಶಪುರ ತಾಲೂಕಿನ ರೈತ ಬಾಂಧವರಿಗೆ ಸರ್ಕಾರದ ಸಹಾಯಧನದಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಇತರೆ ಉಪಚಾರ ಅಂತಕ್ಕಂಥ ಯೋಜನೆಯಡಿ PVC ಪೈಪ್ ಘಟಕಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ 1/4 ಇಂಚು ಅಥವಾ 40 mm ಪೈಪನ್ನು 6 kg ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 62 ಸಂಖ್ಯೆ ಈ ಪೈಪ್ಗಳನ್ನು 9,920 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2 ಇಂಚು ಅಥವಾ 63 mm 4 kg ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 43 ಸಂಖ್ಯೆನಲ್ಲಿ 9,783 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2.5 ಇಂಚ್ ಅಥವಾ 75 ಮಿಲಿಮೀಟರ್ ಈ ಒಂದು PVC ಪೈಪ್ ಘಟಕವನ್ನು 33 ಸಂಖ್ಯೆನಲ್ಲಿ 9,867 ರೂಪಾಯಿ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 3 ಇಂಚ್ ಅಥವಾ 90 mm 4 kg ಪ್ರೆಷರ್ ಪೈಪನ್ನು 25 ಸಂಖ್ಯೆನಲ್ಲಿ 9,938 ರೂಪಾಯಿ ರೈತರ ವಂತಿಕೆಯಾಗಿ ಪಾವತಿಸಿ ಈ ಘಟಕಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸರ್ಕಾರದ ಸಹಾಯಧನ 50% ಇರುತ್ತೆ. ಅಂದರೆ ಈ ರೈತರ ವಂತಿಕೆ ಎಷ್ಟಿರುತ್ತೆ ಅಷ್ಟೇ ಸರ್ಕಾರದ ಸಹಾಯಧನ ಇರುತ್ತೆ. ತಾಲೂಕಿನ 5 ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅಂದರೆ 5 ಹೋಬಳಿಯ ರೈತ ಸಂಪರ್ಕ ಕೇಂದ್ರ, ಕಸಬಾ ಹೋಬಳಿ, ಬೆಳಗೋಡು ಹೋಬಳಿ, ಹಾನ್ಬಾಳ್ ಹೋಬಳಿ, ಹೆತ್ತೂರು ಮತ್ತು ಎಸ್ಲೂರು ಹೋಬಳಿಗಳಲ್ಲಿ ಎಲ್ಲ ಈ ಹೋಬಳಿ ರೈತ ಸಂಪರ್ಕ ಕೇಂದ್ರ ಕಚೇರಿಗಳಲ್ಲಿ ಸಾಮಾನ್ಯ ದಾಖಲಾತಿಗಳು, ನಾವು ದಾಖಲಾತಿಗಳನ್ನು ಏನೆಲ್ಲ ಕೊಡಬೇಕು ಅಂತಕ್ಕಂಥದ್ದನ್ನ ಅರ್ಜಿಯಲ್ಲೇ ನಮೂದು ಮಾಡಿರ್ತೇವೆ. ಅರ್ಜಿನಲ್ಲೇ ಏನು ಪಾಣಿ ಕೊಡಬೇಕು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಛಾಪಾ ಕಾಗದ, ಈ ರೀತಿ ಫೋಟೋ ಮತ್ತು ಅನ್ವಯ ವರ್ಗಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸೋದಕ್ಕೆ ನಾವು ತಿಳಿಸಿರ್ತೇವೆ. ದಾಖಲಾತಿಗಳನ್ನು ಕೊಟ್ಟು ಯಾರೆಲ್ಲ ರೈತರ ವಂತಿಕೆಯನ್ನು ಬ್ಯಾಂಕ್ RTGS ಮುಖಾಂತರ ಅಥವಾ ಬ್ಯಾಂಕ್ ನೆಫ್ಟ್ ಮುಖಾಂತರ ಪಾವತಿ ಮಾಡಿರ್ತಾರೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಆ ಕ್ರಮಾಂಕದಲ್ಲೇ ನೀಡೋದಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಹೋಬಳಿಯ ಎಲ್ಲ ಕೃಷಿ ಅಧಿಕಾರಿಗಳು ಮತ್ತು ಆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ದಾಸ್ತಾನು ನಿರ್ವಾಹಕರು ಈ ಯಾರೆಲ್ಲ ರೈತರ ವಂತಿಕೆಯನ್ನು ಮೊದಲಿಗೆ ಕಟ್ಟಿರ್ತಾರೆ ಆ ಒಂದು ಕ್ರಮಾಂಕದಲ್ಲಿ ಡಿಕ್ಲೇರ್ ಮಾಡ್ತಾರೆ.
ಹೋಬಳಿ ಕಚೇರಿಗಳಲ್ಲಿ ಆ ಕ್ರಮಾಂಕದಲ್ಲೇ ಡಿಕ್ಲೇರ್ ಮಾಡ್ತಾರೆ. ಆ ಕ್ರಮಾಂಕವಾಗಿ ತ್ವರಿತವಾಗಿ ಈ ಘಟಕಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಕೂಡಲೇ ಈ ಒಂದು ಘಟಕಗಳನ್ನು ರೈತ ಬಾಂಧವರು ಸರ್ಕಾರದ ಸಹಾಯಧನದಡಿ ಪಡಿಬೇಕು. ಕೊನೆ ಒಂದು ವಾರ್ಷಿಕ ವರ್ಷದ ಅಂತ್ಯ ತನಕ ಫೆಬ್ರವರಿ ಮಾರ್ಚ್ ತನಕ ಕಾಯಬಾರ್ದು. ಎಷ್ಟು ಸಂಖ್ಯೆಯಲ್ಲಿ ತಾವು ಪಡಿತೀರಿ ಎಲ್ಲ ಗ್ರಾಮ ಪಂಚಾಯತ್ಗೆ ಅವಕಾಶ ಇದೆ. ಅಷ್ಟೇ ಮತ್ತೆ ಅಡಿಷನಲ್ ಇಂಡೆಂಟನ್ನು ಹೆಚ್ಚುವರಿ ಘಟಕಗಳನ್ನು ಎಲ್ಲ ವರ್ಗಕ್ಕೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸಮಸ್ತ ರೈತ ಬಾಂಧವರು, ಎಲ್ಲ ಬೆಳೆಗಾರರು, ಎಲ್ಲ ಹೋಬಳಿ ಒಂದು ರೈತ ಮುಖಂಡರುಗಳು ತಮ್ಮ ತಮ್ಮ ಪಕ್ಕದಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಈ ಒಂದು ಸವಲತ್ತು ಇರತಕ್ಕಂಥ ಅವಕಾಶದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿ ಬೇಗ ಈ ಎಲ್ಲ ಸವಲತ್ತುಗಳನ್ನು ಆಯಾ ವರ್ಗವಾರು ಪಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಪ್ರತಿ ವರ್ಗಕ್ಕೂ ಕೂಡ ಹೆಚ್ಚು ಅವಕಾಶ ಇದೆ. ಹಾಗಾಗಿ ಯಾವುದೇ ಗೊಂದಲ ಬೇಡ. ಆದರೆ ತ್ವರಿತವಾಗಿ ದಾಖಲಾತಿಗಳನ್ನು ಮತ್ತು ರೈತರ ವಂತಿಕೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಕೋರ್ಕೊಳ್ತೇನೆ. ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ಪ್ರಕಾರದ ಕಲೆಯ ನೋಂದಾಯಿಸಿಕೊಂಡಿರುವ ಕಲಾವಿದರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಇಂದು ಸುಮಾರು 400ಕ್ಕೂ ಹೆಚ್ಚು ಕಲಾವಿದರಿಗೆ ಗುರುತಿನ ಚೀಟಿಯನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಶೀಲ್ದಾರರು LS ರಮೇಶ್ ಅವರು ವಹಿಸಿಕೊಂಡಿದ್ದರು. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದ ಶ್ರೀಮತಿ ಮಮತಾ ಅರ್ಸಿಕೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೋಂದಾಯಿಸಿಕೊಂಡಿರುವ ಜಿಲ್ಲೆಯ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಗುರುತಿನ ಚೀಟಿಯನ್ನು ಪಡೆದುಕೊಂಡರು. ದೊಡ್ಡ ಆಸ್ತಿ ಕಲೆ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಒಲಿದು ಬರುವಂತಹದ್ದು ಅಲ್ಲ. ಅದು ಜನ್ಮಜಾತವಾಗಿ ಬರಬೇಕು, ಇಲ್ಲ ಸತತ ಅಭ್ಯಾಸದಿಂದ ಪ್ರಯತ್ನದಿಂದ ಆಗಬೇಕು. ಅದೊಂದು ಕಲಾವಿದತನ ಅನ್ನುವಂತಹದ್ದು ನಮ್ಮನ್ನು ಆವರಿಸ್ಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಕಲಾವಿದರಿರೋದು ಅನ್ನುವಂತಹದ್ದು ನಿಜಕ್ಕೂ ಹೆಮ್ಮೆಯ ಮತ್ತು ಖುಷಿಯಾದ ಸಂಗತಿ. ಹಾಸನ ಜಿಲ್ಲೆ ದೊಡ್ಡ ಜಿಲ್ಲೆ, 8 ತಾಲೂಕು. ಆ 8 ತಾಲೂಕಿಂದ ಸುಮಾರು 450ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಆದರೆ ಇಲ್ಲಿ ಸಂಖ್ಯೆ ಕಡಿಮೆ ಇದೆ, ಪರವಾಗಿಲ್ಲ. ಈ ಆ್ಯಕ್ಚುಲಿ ಕಲಾವಿದರಿಗೆ ಈ ಒಂದು ಗುರುತಿನ ಚೀಟಿ ಭಾಳ ಅತಿ ಮುಖ್ಯವಾದದ್ದು. ಸರ್ಕಾರದ ಸವಲತ್ತುಗಳು ಪಡೆಯೋದಕ್ಕಾಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕಾಗಲಿ ನಮಗೆಲ್ಲ ಈ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಒಳ್ಳೆಯ ಕೆಲಸ. ಇದು ತಮಗೆಲ್ಲರಿಗೂ ಸದುಪಯೋಗ ಆಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭ ಕೋರ್ತೇನೆ. ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಧೈರ್ಯವಾಗಿಸಿಕೊಂಡಿದ್ದ ರಘುಕುಮಾರ್ ಅಯ್ಯಂಗಾರ್ ಅವರ ನಿಧನವಾಗಿದ್ದು, ಅವರ ಅಗಲಿಕೆ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಸಮಾಜದ ಬಂಧುಗಳಿಗೆ ತೀವ್ರ ದುಃಖವನ್ನು ಉಂಟು ಮಾಡಿದೆ. ಜೀವಂತವಾಗಿದ್ದಾಗ ಮಾತ್ರವಲ್ಲ, ಮರಣದ ನಂತರವೂ ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯ ಮಾಡಬೇಕು ಎಂಬ ದೃಢ ನಂಬಿಕೆ ಹೊಂದಿದ್ದ ಅವರು ನೇತ್ರದಾನ ಮತ್ತು ದೇಹದಾನದ ಮಹತ್ವದ ಕುರಿತು ನಿರಂತರವಾಗಿ ಜನಜಾಗೃತಿ ಮೂಡಿಸುತ್ತಿದ್ದರು. ತಮ್ಮ ಜೀವನದುದ್ದಕ್ಕೂ ಅನೇಕ ಜನರಿಗೆ ದೇಹದಾನದ ಮಹತ್ವವನ್ನು ತಿಳಿಸಿ ಈ ಮಹತ್ತರ ಕಾರ್ಯದಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸಿದ್ದರು. ಅವರ ಸಮಾಜಮುಖಿ ಚಿಂತನೆಯ ಪ್ರತೀಕವಾಗಿ ತಮ್ಮ ಮಾತುಶ್ರೀ ಅವರ ನಿಧನದ ನಂತರ ಅವರ ದೇಹವನ್ನು ಹಾಸನದ ಶ್ರೀ ಧರ್ಮಸ್ಥಳ ಆಯುರ್ವೇದ ಕಾಲೇಜಿಗೆ ದಾನ ಮಾಡಿಸಿದರು. ಅಷ್ಟೇ ಅಲ್ಲ, ತಾವು ಬದುಕಿದ್ದಾಗಲೇ ತಮ್ಮ ದೇಹವನ್ನು ಇದೇ ಸಂಸ್ಥೆಗೆ ದಾನ ಮಾಡುವ ಸಂಕಲ್ಪ ಮಾಡಿಕೊಂಡು ನೋಂದಣಿ ಮಾಡಿಸಿದ್ದರು. ಅವರ ಆಶಯದಂತೆ ರಘುಕುಮಾರ್ ಅಯ್ಯಂಗಾರ್ ಅವರ ಪಾರ್ಥಿವ ಶರೀರವನ್ನು ಹಾಸನದ ಶ್ರೀ ಧರ್ಮಸ್ಥಳ ಆಯುರ್ವೇದ ಕಾಲೇಜಿಗೆ ಕೊಂಡೊಯ್ಯಲಾಗಿತ್ತು. ಸಾರ್ವಜನಿಕರು ಹಾಗೂ ಹಿತೈಷಿಗಳಿಗೆ ಅಂತಿಮ ದರ್ಶನದ ಅವಕಾಶ ಪಡೆದುಕೊಂಡರು. ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದ ಅವರು ದೇಹದಾನದ ಮೂಲಕವೂ ಸಮಾಜಕ್ಕೆ ಮಾದರಿಯಾಗಿದ್ದು, ಅವರ ಆದರ್ಶ ಮತ್ತು ಸೇವಾ ಮನೋಭಾವ ಸದಾ ಸ್ಮರಣೀಯವಾಗಿರಲಿದೆ. ಇವತ್ತು ಬೆಳಗಿನ ಜಾವ 5:44 ಹೋಗ್ಬಿಟ್ರು. ಅವರು ಈ ಊರಿಗೆ ಬಂದಿದ್ದ 15 ವರ್ಷದಿಂದ ಈ ಊರಲ್ಲಿದ್ದು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ತುಂಬ ಜನರದ್ದು ಬಾಡಿ ಡೊನೇಷನ್ ಮಾಡಿಸಿದ್ದಾರೆ. ಅವ್ರು ಗ್ರಾನೈಟು ಮತ್ತು ಇದು ಟೈಲ್ಸ್ದೆಲ್ಲ ವರ್ಕ್ ಮಾಡಿಸ್ತಾಯಿದ್ರು. ತುಂಬ ದೂರಗಳಿಗೆಲ್ಲ ಹೋಗಿ ಎಲ್ಲ ಕಡೆಯೂ ನೋಡಿ ಮಾಡ್ಕೊಂಬರ್ತಾಯಿದ್ರು. ಸಸಿಗಳನ್ನು ನೆಡೆಸ್ತಾಯಿದ್ರು. ರಕ್ತದಾನ ಮಾಡೋದ್ರ ಬಗ್ಗೆ ಎಲ್ಲರ ಕೈಲೂ ಮಾಡಿಸ್ತಾಯಿದ್ರು. ತುಂಬ 250 ಜನನ ಬಾಡಿ ಡೊನೇಟ್ ಮಾಡಿಸಿದ್ದಾರೆ.
ಅವರು ಯಾಕೆ ನಾವು ಬಾಡಿ ಡೊನೇಟ್ ಮಾಡಬೇಕು, ಯಾಕೆ ನಾವು ರಕ್ತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತುಂಬ ಜನ ತಿಳಿಸಿ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿ ಇವತ್ತು ನನ್ನ ತಮ್ಮ ಆ ಭಗವಂತನ ಪಾದ ಸೇರ್ಕೊಂಡ್ಬಿಟ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಓದು ಪ್ರಾಮಾಣಿಕತೆಯೇ ಪತ್ರಕರ್ತನ ದೊಡ್ಡ ಬಂಡವಾಳ. ಮುಂದಿನ 5 ವರ್ಷಗಳಲ್ಲಿ ಮುದ್ರಣ ಮಾಧ್ಯಮ ಮತ್ತೆ ತನ್ನ ಸ್ಥಾನ ಬಲಪಡಿಸಲಿದೆ. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಭಾವನಾ ಬೆಳಗೆರೆ ವಿಶ್ವಾಸ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ಕರವೇ ತೀವ್ರ ವಿರೋಧ. ಡಿಸಿ ಕಚೇರಿ ಎದುರು ಖಾಲಿ ಕೂಡ ಪ್ರದರ್ಶಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರಕ್ಕೆ 10 ಅಂಶಗಳ ಮನವಿ ಸಲ್ಲಿಕೆ. ನೀರು ಬಿಡುಗಡೆ ಮಾಡಿದರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಭೀಕರ ಘಟನೆ. ಪತ್ನಿಯನ್ನ ಕೊಂದ ಬಳಿಕ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆಶಂಕೆ. ಕೊಚ್ಚಿ ನಾಲೆಯಲ್ಲಿ ಮಹಿಳೆಯ ಮೃತದೇಹಕ್ಕಾಗಿ ತೀವ್ರ ಶೋಧ. ಅರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು, ತನಿಖೆ ಮುಂದುವರಿಕೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.